ಎಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಮ್ಮೆಲ್ಲರ ಪ್ರೀತಿಯ ಸುನಾನ ಪಾಟೀಲ್. ಇವತ್ತು ನಾನು ಒಂದು ಹೊಸ ವಿಡಿಯೋದ ಮೂಲಕ ನಿಮ್ಮ ಎಲ್ಲರ ಮುಂದೆ ಬಂದಿದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ನಾನು ಯಾವ ರೀತಿ ವಿಡಿಯೋ ಮಾಡ್ತೀನಿ ಅಂತ ನಿಮಗೇನಾದರೂ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಾವು ನಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿಯ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ದಯವಿಟ್ಟು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ಸ್, ನಿಮ್ಮ ಲೈಕ್, ನಿಮ್ಮ ಶೇರ್, ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್. ಸೊ ದಯವಿಟ್ಟು ಆ ಕೆಲಸನ ಫಸ್ಟ್ ಮಾಡಿ ಆಮೇಲೆ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಎಲ್ರಿಗೂ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಾನಿವತ್ತು ಯಾವ ವಿಡಿಯೋ ಮಾಡ್ತಿದ್ದೀನಿ ಅಂತ. ಎಸ್ ಪಿ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಯಾಕೆ ಮಾಡ್ತಿದ್ದೀನಿ ಅಂತ ಅಂದರೆ, ನನಗೆ ನಿನ್ನೆ ಒಬ್ಬರು ಕ್ಲೈಂಟ್ ನನ್ನ ಜೊತೆ ಕೋಚಿಂಗ್ ತೊಗೊಂಡಿದ್ರು. ಅವ್ರ ಹತ್ರ ಮಾತಾಡ್ತಾ ನನಗೆ ಅವ್ರು ಏನು ಮಿಸ್ಟೇಕ್ ಮಾಡ್ತಿದ್ದಾರೆ ಆ್ಯಂಡ್ ಕಾಮನ್ ಆಗಿ ಎಸ್ ಪಿನ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಎಲ್ಲರೂ ಮಾಡುವಂತಹ ಒಂದು ಕಾಮನ್ ಮಿಸ್ಟೇಕ್ ಇದು. ಅದಕ್ಕೋಸ್ಕರನೇ ಈ ಮಿಸ್ಟೇಕ್ನ ಮತ್ತೆ ನೀವು ಯಾರೂ ಮಾಡಬಾರ್ದಂತಾನೆ ಈ ವಿಡಿಯೋನ ಮಾಡ್ತಿದ್ದೀನಿ. ದಯವಿಟ್ಟು ಈ ವಿಡಿಯೋನ ನೋಡಿ. ಎಕ್ಸ್ಪೆಷಲಿ ಈಗ ಈ ಮೂಮೆಂಟಲ್ಲಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್, ತುಂಬ ಜನಕ್ಕೆ ಅಂತ ಗೊತ್ತು. ಇನ್ನೇ ಕ್ಲೈಂಟ್ ಕಾಲಲ್ಲಿ ನನಗೆ ಏನು ಕೇಳಿದ್ರು ಅದನ್ನೇ ತುಂಬ ಜನ ನನಗೆ ಮೆಸೇಜಲ್ಲಿ ಕೇಳ್ತಾ ಇರ್ತೀರ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಎಸ್ ಪಿ ಮ್ಯಾನಿಫೆಸ್ಟೇಷನ್ ಯಾರ್ಯಾರು ಮಾಡ್ಕೊಳ್ತಾ ಇದ್ದೀರಲ್ಲ ಅವರೆಲ್ಲ ಈ ವಿಡಿಯೋ ನೋಡಿ, ಜೊತೆಗೆ ಬೇರೆಯವರು ಕೂಡ ಈ ವಿಡಿಯೋ ನೋಡಿ. ಬಿಕಾಸ್ ನಿಮಗೇನೋ ಒಂದು ಗೊತ್ತಾಗೋದಿದೆ ಈ ವಿಡಿಯೋದಲ್ಲಿ, ಇದು ನಿಮ್ಗೆ ಗೊತ್ತಾಗಲೇಬೇಕು. ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ ಅಂತ ಅಂದರೆ ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ, ನಿಮ್ಮ ಹಳೆ ಥಾಟ್ಸ್ನ ನೀವು ಬಿಟ್ಟು ಹೊಸ ಥಾಟ್ಸ್ನಷ್ಟೇ ನೀವು ಪರ್ಸಿಸ್ಟ್ ಮಾಡಬೇಕು. ಆಗ ಮಾತ್ರ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಇನ್ನು ಎಸ್ ಪಿ ವಿಷಯಕ್ಕೆ ಬಂದರೆ ನೋಡಿ, ಯಾವುದೇ ವಿಷಯ ಮ್ಯಾನಿಫೆಸ್ಟ್ ಮಾಡಿ, ನೀವು ಎಸ್ ಪಿ ಅಂತಾನೆ ಅಲ್ಲ, ಯಾರನ್ನಾದರೂ ನೀವು ಮ್ಯಾನಿಫೆಸ್ಟ್ ಮಾಡಿ, ಎಲ್ಲರೂ ಮಾಡಬೇಕಾಗಿರುವಂತಹ ಒಂದು ಕಾಮನ್ ಥಿಂಗ್ ಅಥವಾ ಕೆಲಸ ಏನಂತ ಅಂದರೆ, ಯಾರನ್ನೇ ಮ್ಯಾನಿಫೆಸ್ಟ್ ಮಾಡಿ, ಏನನ್ನಾದರೂ ಮ್ಯಾನಿಫೆಸ್ಟ್ ಮಾಡಿ, ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಏನಂತ ಅಂದರೆ, ಆ ಒಂದು ವಸ್ತು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಲ್ಲ ಅಥವಾ ಆ ಒಂದು ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಲ್ಲ, ಅವರ ಮೇಲೆ ನಿಮಗೆ ಏನು ಯೋಚನೆಗಳಿದೆ, ನಂಬಿಕೆಗಳಿದೆ, ಅದನ್ನು ನೀವು ಕಂಪ್ಲೀಟ್ ರೀಪ್ರೋಗ್ರಾಮ್ ಮಾಡಬೇಕು. ಅರ್ಥ ಆಯ್ತಾ? ಈಗ ನೋಡಿ, ಎಸ್ ಪಿ ಮ್ಯಾನಿಫೆಸ್ಟೇಷನಲ್ಲಿ ಆ್ಯಕ್ಚುಲಿ ನನಗೆ ಯಾರು ಮೆಸೇಜ್ ಮಾಡ್ಕೊಂಡು ಬರ್ತಾರಲ್ಲ, ಮೆಸೇಜ್ ಮಾಡೋರಾಗಿರ್ಬೋದು ಅಥವಾ ಕೋಚಿಂಗ್ ತೊಗೊಳೋರಾಗಿರ್ಬೋದು, ಅವ್ರಿಗೆ ಯಾರಿಗೂ ಕ್ಲಾರಿಟಿನೇ ಇರಲ್ಲ. ನನ್ನ ಎಸ್ ಪಿನ ಮ್ಯಾನಿಫೆಸ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ ಅನ್ನೋದ್ರಲ್ಲೇ ನೀವಿರ್ತೀರ. ನಿಮಗೆ ಕ್ಲಾರಿಟಿ ಯಾಕೆ ಸಿಗ್ತಿಲ್ಲ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ನೋಡಿ, ನೀವು ಎಸ್ ಪಿನ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ ಅಂದರೆ ಮುಂಚೆ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ. ಏನಂತ ಅಂದರೆ, ನೀವು ನಿಮ್ಮ ಎಸ್ ಪಿನ ಫರ್ಗ್ಯೂ ಮಾಡಬೇಕು. ಅವ್ರು ಏನೇ ತಪ್ಪು ಮಾಡಿದ್ರು ನೀವು ಅವ್ರನ್ನ ಫರ್ಗ್ಯೂ ಮಾಡಬೇಕು. ಓಕೆ, ಅವ್ರು ಏನಾದರೂ ಮಾಡಿರಲಿ, ನಿಮಗೆ ಎಷ್ಟು ಹರ್ಟ್ ಆಗೋ ಮಾತೇ ಹೇಳಿರಲಿ, ಒಂದು ಸತಿ ನಿಮ್ಮ ಮೈಂಡಲ್ಲಿ ನೀವು ಅವರನ್ನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಫಿಕ್ಸ್ ಆದ್ರಿ ಅಂದರೆ ನೀವು ಅವರನ್ನು ಫರ್ಗ್ಯೂ ಮಾಡೋದನ್ನ ನೀವು ಕಲೀಲೇಬೇಕು. ನೋಡಿ, ನಾನು ಫರ್ಗ್ಯೂ ಅಂದರೆ ಎಲ್ಲರೂ ಹೇಳೋ ಥರ ಡೆಫಿನೇಷನ್ ನಾನು ಫರ್ಗ್ಯೂವಿಂಗ್ ಹೇಳಲ್ಲ. ನೋಡಿ, ಪರ್ಸ್ನಲಿ ನನಗೆ ಫರ್ಗ್ಯೂ, ಕ್ಷಮೆ ಅಂತ ಅಂದರೆ ಏನು ಅಂತಂದರೆ, ಆ ವ್ಯಕ್ತಿ ನಿಮಗೆ ಏನೇ ಮಾಡಿರಲಿ, ಓಕೆ, ನಿಮ್ಮಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಯಾರೋ ಆಗಿರ್ಬೋದು, ನೀವು ಅವ್ರನ್ನ ಕ್ಷಮಿಸ್ತಿದ್ದೀರಾ ಅಂತ ಅಂದರೆ ಲಿಟ್ರಲಿ ಅರ್ಥ ಅಲ್ಲಿ ಅವ್ರು ಏನೇ ತಪ್ಪು ಮಾಡಿದ್ರು ಆ ತಪ್ಪನ್ನ ನಿಮ್ಮ ಮನಸ್ಸಿಂದ ತೆಗ್ದು ಹಾಕ್ತಿದ್ದೀರಾ ಅಂತ. ಆ ತಪ್ಪು ನೀವು ನೆನ್ಪಿಟ್ಕೊಳೋದೇ ಇಲ್ಲ. ಅವ್ರು ಈ ಥರ ಒಂದು ಕೆಲಸ ಮಾಡಿದ್ರು ನನಗೆ ಹಿಂದೆ ಅನ್ನೋದನ್ನೇ ನೀವು ಮರ್ತು ಬಿಡೋದನ್ನ ನಾನು ಕ್ಷಮೆ ಅಂತೀನಿ. ಅರ್ಥ ಆಯ್ತಾ? ಕ್ಷಮೆ ಅಂದರೆ ಆ ಪರ್ಸನ್, ಆ ವ್ಯಕ್ತಿ ನಿಮಗೇನೇ ಮಾಡಿರಲಿ ನೀವು ಅದನ್ನು ಮರೆಯೋದು. ಅರ್ಥ ಆಯ್ತಾ? ಮರೆಯೋದು. ಕ್ಷಮೆ ಅಂದರೆ ಎಲ್ಲರೂ ಹೇಳೋಂಗೆ, ನಿಮಗೆ ಈ ಟರ್ಮ್ನ ನೀವು ಕೇಳಿರ್ತೀರ, ಕಾಮನ್ ಆಗಿ ಎಲ್ಲರೂ ಹೇಳ್ತಾರೆ, ನಿನಗೆ ಆಗ್ತಿಲ್ಲ ಅಂದರೆ ನೋಡು ಫರ್ಗ್ಯೂ ಮಾಡು, ಬಟ್ ಅವ್ರು ಮಾಡಿದ್ನ ನೀನು ಮರಿಬೇಡ ಅಂತ.
ನನಗೆ ಗೊತ್ತಿಲ್ಲ. ಸೀರಿಯಸ್ಲಿ ಫರ್ಗ್ಯೂ ಅಂದರೆ ಅರ್ಥ ನೀನು ಅವ್ರು ಮಾಡಿದ್ನ ಕಂಪ್ಲೀಟಾಗಿ ಮರಿತಿದ್ಯಾ ಅಂತ. ಫರ್ಗ್ಯೂ ಮಾಡಿದೆ ಅಂತ ಹೇಳ್ತೀರಾ ಅಂದರೆ ನೀನು ಅವ್ರೇನೋ ಮಾಡಿದ್ದಾರೆ ನಿನಗೆ, ಅದನ್ನು ನಂಗೆ ಕಂಪ್ಲೀಟ್ ಮರ್ತಿದ್ಯಾ, ಅದು ನಿನ್ನ ತಲೆಯಲ್ಲೂ ಇಲ್ಲ ಅಂತಾನೆ ಅರ್ಥ. ಫರ್ಗ್ಯೂ ಅಂದರೆ ಹೋಗಿ ಬಿಟ್ಟು ಹಾಕೋದು, ಅವ್ರನ್ನ ಅವ್ರ ಪಾಡಿಗೆ ಬಿಡೋದು. ಬಟ್ ಅವ್ರು ಏನು ಮಾಡಿದಾರೋ ಅದನ್ನು ಸ್ಟಿಲ್ ನೆನ್ಪಿಟ್ಕೊಂಡಿರೋದು ಫರ್ಗ್ಯೂನೆಸ್ ಅಲ್ಲ. ಅರ್ಥ ಆಯ್ತಾ? SP ಮ್ಯಾನಿಫೆಸ್ಟೇಷನಲ್ಲಿ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಈಗ ನೀವು SP ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ನೋಡಿ. ಇದು ನನ್ನ ಕ್ಲೈಂಟ್ಸ್ ನನಗೆ ಶೇರ್ ಮಾಡಿರೋ ಎಕ್ಸ್ಪೀರಿಯನ್ಸ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಏನಂತ ಅಂದರೆ SP ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ. ಈಗ ನಿಮಗೆ ನಿಮ್ಮಲ್ಲಿ 2 ವರ್ಷನ್ ಇರುತ್ತೆ ಆಯಿತಾ. ಅದು ಎಸ್ಪೆಷಲಿ SP ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ನಿಮ್ಮ ಮನಸ್ಸು 2 ರೀತಿ ನಿಮ್ಮ ಎದುರುಗಡೆ ಬಿಹೇವ್ ಮಾಡ್ತಿರುತ್ತೆ, ಅಂದರೆ ವರ್ತನೆ ಮಾಡ್ತಿರುತ್ತೆ. ಒಂದು ಹೇಗೆ ಅಂದರೆ, 1 ನಿಮಿಷ ನಿಮಗೆ ಹೆಂಗೆ ಅನಿಸುತ್ತೆ ಅಂದರೆ, ನಿಮ್ಮ SP ನಿಮಗೆ ಬೇಕು, ಅವ್ರು ಬಿಟ್ಟು ಬೇರೆ ಯಾರು ಬೇಡ, ಅವ್ರನ್ನ ಮದುವೆ ಆಗಬೇಕು, ಒಂದು ಆಸೆ, ಲೈಕ್ ತುಂಬ ಒಂದು ಸ್ಟ್ರಾಂಗ್ ಡಿಸೈರ್ ಆಯಿತಾ. ತುಂಬ ಲೈಕ್ ಆ ಡಿಸೈರ್ ಹೆಂಗಿರುತ್ತೆ ಅಂದರೆ ತುಂಬ ಸ್ಟ್ರಾಂಗ್ ಇರುತ್ತೆ. ಇವರೇ ನನಗೆ ಪ್ರಪಂಚ, ಇವರೇ ಬೇಕು, ಇವ್ರನ್ನೇ ಮದುವೆ ಆಗಬೇಕು, ಇವ್ರ ಜೊತೆನೇ ನಾನು ಲೈಫ್ ಲಾಂಗ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಓಕೆ, ಒಂದು ಮೂಮೆಂಟಲ್ಲಿ. ಬಟ್ ನೀನೊಂದು ಸ್ವಲ್ಪ ಹೊತ್ತಿಗೆ ಬಿಟ್ಟು, ಅಥವಾ ನೀನು ಒಂದು ಸ್ವಲ್ಪ ಗಂಟೆನೋ ನೆಕ್ಸ್ಟ್ ಡೇನೋ ಯಾವಾಗೋ ಇವ್ರು ಬೇಡ, ನನಗೆ ಇವ್ರು ಈಗ ಹೇಳಿದ್ರು, ಹಿಂದೆ ನಂಗೆ ಇವರೇನೋ ನನಗೆ ಹರ್ಟ್ ಆಗೋ ಥರ ಮಾತಾಡಿದ್ರು, ಇವ್ರು ನನಗೆ ಬೇಡ, ಈ ರೀತಿನೂ ನಿಮಗೆ ಅನಿಸುತ್ತೆ. ಅಂದರೆ ನಿಮ್ಮ ಮನಸ್ಸೇ ನಿಮಗೆ 2 ರೀತಿ ಹೇಳ್ತಾ ಇರತ್ತೆ. ನೀವು ಸ್ಟಕ್ ಆಗಿಬಿಡ್ತೀರ, ಇವರನ್ನ ಮ್ಯಾನಿಫೆಸ್ಟ್ ಮಾಡಬೇಕಾ ಬೇಡವಾ ಅಂತ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಆ ವ್ಯಕ್ತಿ ನಿಮಗೆ ಏನೇ ಮಾಡಿರಲಿ ಕಂಪ್ಲೀಟಾಗಿ ಅದನ್ನು ಮರೀರಿ. ನೀವು ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ಅವರಿಂದ ನಾನು ಮೂವ್ ಆನ್ ಆಗ್ತೀನಿ, ಈ ಪರ್ಸನ್ ನನಗೆ ಬೇಡ, ನನಗೆ 100% ಕ್ಲಾರಿಟಿ ಇದೆ ಅಂತ ಅಂದರೆ ನೀವು ಇದನ್ನು ಮಾಡೋದು ಬೇಡ. ಅರ್ಥ ಆಯ್ತಾ? ಬಟ್ ನಿಮ್ಗೆ ಅವರೇ ಬೇಕು, ಅವರಿಂದ ನನಗೆ ಮೂವ್ ಆನ್ ಆಗೋಕ್ಕಾಗ್ತಿಲ್ಲ, ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ. ಆದರೂ ಒಂದೊಂದ್ಸತಿ ಅವ್ರು ಬೇಕನ್ಸುತ್ತೆ, ಒಂದೊಂದ್ಸತಿ ಬೇಡ ಅನಿಸುತ್ತೆ. ನಾನು ಏನು ಮಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ ಅನ್ನೋದೇ ನಿಮ್ಮ ಉತ್ತರ ಆಗಿದ್ದರೆ, SP ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ದಯವಿಟ್ಟು ಅವ್ರು ನಿಮಗೆ 3Dಯಲ್ಲಿ ಏನೇ ಹೇಳಿರಲಿ ಅಥವಾ ಏನೇ ಮಾತಾಡಿರಲಿ, ದಯವಿಟ್ಟು ಅದನ್ನು ಮರೆಯೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ ಅವರು ನಿಮ್ಮ ಹತ್ರ ಏನೇ ಮಾತಾಡಿದರು, ಅವರು ನಿಮ್ಮ ಹತ್ರ ಏನೇ ಹೇಳಿದರು, ಬಿಹೇವ್ ಮಾಡಿದರು, ಅದೆಲ್ಲ ಒಂದು ನಿಮ್ಮ ಯೋಚನೆಗಳ ರಿಫ್ಲೆಕ್ಷನ್ ಆಗಿರುತ್ತೆ. ನೋಡಿ, ಅವ್ರು ಏನಕ್ಕೆ ಹಾಗೆ ವರ್ತನೆ ಮಾಡಿರ್ತಾರೆ, ಅಥವಾ ಏನಕ್ಕೆ ಅವರು ಹಾಗೆ ನಿಮಗೆ ಇಷ್ಟ ಆಗಿರೋ ಮಾತನ್ನ ಹೇಳಿರ್ತಾರೆ ಅಂದರೆ, ನೀವು ಯಾವಾಗೋ ಒಂದ್ಸತಿ ಆ ರೀತಿ ಯೋಚನೆ ಮಾಡಿರ್ತೀರಾ. ಅದಕ್ಕೋಸ್ಕರ ಅವರು ನಿಮಗೆ ಆ ರೀತಿ ವರ್ತನೆ ಅಥವಾ ಆ ರೀತಿ ಮಾತುಗಳನ್ನ ಹೇಳ್ತಾ ಇರ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಅವರನ್ನ ಬ್ಲೇಮ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಬ್ಲೇಮ್ ಮಾಡ್ತಾ ಇರಿ, ಮತ್ತೆ ರೀಸನ್ ಸಿಗ್ತಾ ಹೋಗುತ್ತೆ ಅವ್ರನ್ನ ಬ್ಲೇಮ್ ಮಾಡೋದಕ್ಕೆ. ಅವ್ರು ನನಗೆ ಯಾಕೆ ಬೇಡ ಅನ್ನೋದಕ್ಕೆ ರೀಸನ್ ಸಿಗುತ್ತೆ. ಆಮೇಲೆ ಇನ್ನೊಂದ್ಸತಿ ಅನ್ಸುತ್ತೆ ಇವ್ರು ನನಗೆ ಬೇಕಂತ. ಯಾಕೆ ಅಂದರೆ ನಿಮ್ಮಲ್ಲೇ 2 ವರ್ಷನ್ ಇದೆ. ಒಂದು ವರ್ಷನು ಅವ್ರನ್ನ ತುಂಬ ಪ್ರೀತಿಸೋ ವರ್ಷನ್ ಇದೆ, ಇನ್ನೊಂದು ವರ್ಷನು ಅವ್ರ ಮೇಲೆ ಕೋಪ, ಲೈಕ್ ಅವ್ರು ಹೀಗೆ ಮಾಡಿದ್ದಾರೆ ನನಗೇನೋ ವರ್ಷನ್ ಇದೆ. ನಿಮ್ಮನ್ನ ಪ್ರೀತಿಸೋ ವರ್ಷ ಅಂದರೆ ಲೈಕ್ ಪ್ರೀತಿ. ನೋಡಿ, ನೀವು ಫಸ್ಟ್ ಆಫ್ ಆಲ್ ಪ್ರೀತಿನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ ಪ್ರೀತಿಯಿಂದಾನೇ ಎಲ್ಲನೂ ನೋಡಬೇಕು. ಅರ್ಥ ಆಯ್ತಾ? ಅವ್ರು ಏನೇ ಮಾಡಿರಲಿ ಇಟ್ಸ್ ಓಕೆ ಆಯಿತಾ. ಅವ್ರನ್ನ ಬ್ಲೇಮ್ ಮಾಡೋದಲ್ಲ, ಜಸ್ಟ್ ಓಕೆ ಅವ್ರು ಹೀಗೆ ಮಾಡಿದ್ರು, ಯಾಕೆಂದರೆ ನಾನು ಇವಾಗ ಹೀಗೆ ಥಿಂಕ್ ಮಾಡಿದ್ದೆ. ನೋಡಿ, ನೀವು ಡೈರೆಕ್ಟಾಗಿ ಈ ಪರ್ಸನ್ ನನ್ನ ಬಿಟ್ಟು ಹೋಗ್ತಾರೆ ಅಂತ ಥಿಂಕ್ ಮಾಡಬೇಕಾಗಿಲ್ಲ ಅವ್ರು ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ. ಅಥವಾ ಡೈರೆಕ್ಟಾಗಿ ಇವರು ನನ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೇರೆ ಯಾರಿಗೂ ಪ್ರಯಾರಿಟಿ ಮಾಡ್ತಾರೆ ಅಂತ ಥಿಂಕ್ ಮಾಡಬೇಕಾಗಿಲ್ಲ ಅವರು ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ. ಓಕೆನಾ? ನಿಮಗೆ ಸಣ್ಣವರಿದ್ದಾಗಿಂದ ನೀವು ಎಷ್ಟೋ ಥಾಟ್ಸ್ನ ಕೇಳ್ಕೊಂಬಂದಿರ್ತೀರ, ಎಷ್ಟು ಅಂದರೆ ಒಂದು ಎನ್ವೈರ್ನಮೆಂಟಲ್ಲಿ ಬೆಳೆದಿರ್ತೀರ. ಆ ಎನ್ವೈರ್ನಮೆಂಟಲ್ಲಿ ಎಷ್ಟೋ ಒಂದು ಬೇರೆಯವ್ರು ಹೇಳೋ ಮಾತುಗಳು ಅಥವಾ ಏನೋ ಒಂದು ಥಾಟ್ಸ್ ಆಗಿರ್ಬೋದು, ಬೇರೆಯವ್ರ ನಂಬಿಕೆಗಳಾಗಿರ್ಬೋದು, ಅದನ್ನು ಅವ್ರು ನಿಮ್ಮ ಹತ್ರ ಹೇಳಿರ್ತಾರೆ. ಆ ನಂಬಿಕೆಗಳು ನಿಮ್ಮ ಮನಸ್ಸಿಗೆ ಪ್ರೋಗ್ರಾಮ್ ಆಗಿರ್ಬೋದು. ಅರ್ಥ ಆಯ್ತಾ? ಈಗ ಡೈರೆಕ್ಟಾಗಿ ನೀವು ಇವ್ರನ್ನ ಬಿಟ್ಟು ಹೋಗ್ತಾರೆ ಅಂತ ನೀವು ಥಿಂಕ್ ಮಾಡಿಲ್ಲ ಅಂತ ಅಂದರೂ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಭಯ ಇತ್ತೇನೋ. ಆಯಿತಾ? ಮೇ ಬಿ ನಮ್ಮ ಮನೇಲಿ ಒಪ್ಪಲ್ವೇನೋ, ಮೇ ಬಿ ನಾವಿಬ್ಬರು ಒಂದಾಗಲ್ವೇನೋ, ಅಥವಾ ಮೇ ಬಿ ಲೈಕ್ ಬೇರೆ ಯಾರಾದರೂ ಬರ್ತಾರೇನೋ ನಮ್ಮ ರಿಲೇಷನ್ಶಿಪ್ಪಲ್ಲಿ, ಅಥವಾ ಅವ್ರ ಬಗ್ಗೆನೇ ಡೈರೆಕ್ಟಾಗಿ ನಿಮಗೆ ಥಾಟ್ಸ್ ಇರಬೇಕಂತೇನಿಲ್ಲ. ನಾನು ಚೂಸನ್ ಅಲ್ಲ, ನಾನು ಇದನ್ನೆಲ್ಲ ಡಿಸರ್ವ್ ಮಾಡ್ತೀನ, ನಾನು ಇದಕ್ಕೆಲ್ಲ ವರ್ತಿ ಇದ್ದೀನ, ಈ ರೀತಿಯೂ ಎಷ್ಟೋ ಒಂದು ಯೋಚನೆಗಳು ನಿಮ್ಮ ಮನಸ್ಸಲ್ಲಿ ಇರ್ಬೋದು ಅವ್ರ ಬಗ್ಗೆ.
ಅಥವಾ ನೀವೊಂದು ಎನ್ವೈರ್ನಮೆಂಟಲ್ಲಿ ಬೆಳೆದಿದ್ದೀರಾ, ಅಲ್ಲಿ ನಿಮಗೆ ಏನಂತ ಹೇಳ್ಕೊಂಬಂದಿದ್ದಾರೆ ಅಂದರೆ ಈ ಪ್ರೀತಿ ಎಲ್ಲ ಕೊನೆವರೆಗೂ ಇರಲ್ಲ, ಇದೆಲ್ಲ ಸುಳ್ಳು, ಯಾರು ಕೊನೆವರೆಗೂ ಯಾರ ಜೊತೆನೂ ಸ್ಟೇ ಆಗಲ್ಲ, ಅಕಸ್ಮಾತ್ ಅವ್ರು ನಿಮ್ಮ ಲೈಫಲ್ಲಿ ಆ ಥರದವ್ರು ಯಾರು ಬಂದರೆ ಅವ್ರು ಪರ್ಮನೆಂಟ್ ಅಲ್ಲ, ನಿಮ್ಮ ಲೈಫಲ್ಲಿ ಯಾರು ಪರ್ಮನೆಂಟ್ ಅಲ್ಲ, ಈ ರೀತಿಯಾಗಿ ಒಂದು ಹೇಳ್ಕೊಂಬಂದಿರೋ ಅಂತಹ ಎನ್ವೈರ್ನಮೆಂಟಲ್ಲಿ ನೀವು ಬೆಳೆದಿರ್ಬೋದು, ನಿಮ್ಮ ಬಿಲೀಫ್ಸ್ ಏನೇ ಆಗಿರ್ಬೋದು. ಬಟ್ ನೀವೇನೋ ಥಿಂಕ್ ಮಾಡಿದ್ರಿ, ಏನೋ ನಂಬಿದ್ರಿ, ಅದು ಇವತ್ತು ನಿಮ್ಮ ಕಣ್ಣು ಮುಂದೆ ರಿಫ್ಲೆಕ್ಟ್ ಆಗಿದೆ ಅಷ್ಟೆ. ಅದಕ್ಕೋಸ್ಕರ ಓಕೆ, ನನಗೆ ಇವರು ಈ ಥರ ಮಾತಾಡಿದ್ರು, ನಂಗೆ ಇವರು ಈ ಥರ ಹೇಳಿದರು, ಇವ್ರಿಗೆ ಎಷ್ಟು ಕೊಬ್ಬಿರಬೇಕು, ನನಗೆ ಹಿಂಗೆ ಹೇಳ್ತಾರೆ, ಈ ರೀತಿಯಾಗಿ ನೆಗೆಟಿವ್ ಆಗಿ ಹೋಗೋಕ್ಕೆ ಹೋದರೆ ನೀವು ಅವರನ್ನು ಮ್ಯಾನಿಫೆಸ್ಟ್ ಮಾಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಅಫ್ಕೋರ್ಸ್ ನೀವು ಇದನ್ನು ಮರೀದೆ ನಾನು ಹೋಗಿ ಮ್ಯಾನಿಫೆಸ್ಟ್ ಮಾಡ್ತೀನಿ ಅವರನ್ನು ಅಂತ ಅಂದರೆ ನಿಮಗೆ ಮತ್ತೆ ಮತ್ತೆ ಅವ್ರು ಹೇಳಿರೋ ಮಾತುಗಳು, ಅವರು ನಿಮ್ಮ ಎದುರುಗಡೆ ಯಾವ ರೀತಿ ವರ್ತನೆ ಮಾಡಿದ್ರು, ಅದೆಲ್ಲ ನಿಮಗೆ ನೆನಪು ಬರ್ತಾನೆ ಇರುತ್ತೆ. ಎಲ್ಲಿ ತನಕ ನೀವು ಅದನ್ನು ನಾನು ಮರಿತೀನಿ, ಇದನ್ನು ಮರೆತು ಇಲ್ಲ ನಾನು ಇವ್ರದ್ದೊಂದು ಹೊಸ ವರ್ಷನ್ ಕ್ರಿಯೇಟ್ ಮಾಡ್ತೀನಿ, ಈ ಹೊಸ ವರ್ಷನ್ ಏನಂದರೆ ಇವ್ರು ನನಗೆ ತುಂಬ ಲವ್ವಿಂಗ್ ಆಗಿದ್ದಾರೆ, ಇವ್ರು ನನ್ನ ತುಂಬ ಕೇರ್ ಮಾಡ್ತಾರೆ, ಇವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತ ನೀವೆಲ್ಲಿ ತನಕ ಆ ಒಂದು ಹೊಸ ಒಂದು ವರ್ಷನ ಕ್ರಿಯೇಟ್ ಮಾಡೋಕ್ಕೆ ರೆಡಿ ಇಲ್ಲ, ಆ ವರ್ಷನಲ್ಲಿ ಕ್ರಿಯೇಟ್ ಆಗಲ್ಲ. ನೋಡಿ, 1000 ರಿಯಾಲಿಟೀಸ್ ಇದೆ, ಇನ್ಫಿನಿಟ್ ರಿಯಾಲಿಟೀಸ್ ಇದೆ. ಆ್ಯಂಡ್ ಈ ಒಂದು ಇನ್ಫಿನಿಟ್ ರಿಯಾಲಿಟೀಸಲ್ಲೂ ಕೂಡ ನೀವು ಏನು ನಂಬಿರ್ತೀರಾ, ಏನು ಥಾಟ್ಸ್ ಇಟ್ಕೊಂಡಿರ್ತೀರಾ, ಆ ವರ್ಷನ್ಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀರ. ಅರ್ಥ ಆಯ್ತಾ? ಒಂದು ರಿಯಾಲಿಟಿಲಿ ಅಫ್ಕೋರ್ಸ್ ನೀವು ಯಾವಾಗೋ ಒಂದ್ಸತಿ ಥಿಂಕ್ ಮಾಡಿದ್ರಿ, ಅಫ್ಕೋರ್ಸ್ ಇವಾಗ ನೀವು ಥಿಂಕ್ ಮಾಡ್ತಿರ್ತೀರಿ, ಈ ಪರ್ಸನಿಗೆ ನಾನು ಇಷ್ಟ ಇಲ್ಲ, ಅವರು ನನ್ನಿಂದ ದೂರ ಇದ್ದಾರೆ, ಹಾಗೆ ಹೀಗೆ ಅಂತ. ಈ ವರ್ಷನೂ ಕೂಡ ಎಕ್ಸಿಸ್ಟ್ ಆಗುತ್ತೆ. ಆ್ಯಂಡ್ ನೀವು ಥಿಂಕ್ ಮಾಡ್ತೀರಾ, ಈ ವ್ಯಕ್ತಿಗೆ ನಾನಂದರೆ ತುಂಬ ಇಷ್ಟ, ನನ್ನ ಬಿಟ್ಟು ಈ ವ್ಯಕ್ತಿ ಬದುಕಲ್ಲ, ಇವ್ರಿಗೆ ನಾನಂದರೆ ತುಂಬ ಇಷ್ಟ ಅಂತ ಯೋಚನೆ ಮಾಡ್ತೀರಾ ಅಂತ ಅಂದರು, ಆ ವರ್ಷನ್ ಕೂಡ ಎಕ್ಸಿಸ್ಟ್ ಆಗುತ್ತೆ. ಬಟ್ ನಿಮ್ಮ ಕಣ್ಮುಂದೆ ಕಾಣಿಸ್ತಿರೋ ಎಕ್ಸಿಸ್ಟೆನ್ಸ್ ಯಾವುದಂದರೆ, ನಿಮ್ಮ ಕಣ್ಮುಂದೆ ಯಾವ ವರ್ಷನ್ ಕಾಣಿಸ್ತಿರತ್ತೆ ಅಂತ ಅಂದರೆ, ನೀವು ಯಾವುದನ್ನು ಜಾಸ್ತಿ ನಂಬಿರ್ತೀರಾ, ಥಿಂಕ್ ಮಾಡಿರ್ತೀರ, ಯಾವುದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇಂಪ್ರೆಸ್ ಆಗಿರುತ್ತೋ ಆ ಒಂದು ವರ್ಷನ್ನ ಮಾತ್ರ ನೀವು ನೋಡಿರ್ತೀರ. ಅಂದರೆ ಈಗ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ವರ್ಷನ್ ಇದೆಯಲ್ಲ, ನಿಮ್ಮ SP ವರ್ಷನ್, ಅದೇನೇ ಆಗಿರಲಿ, ತುಂಬ ಲವ್ವಿಂಗ್ ಆಗಿದ್ದಾರೋ, ತುಂಬ ಕೇರಿಂಗ್ ಆಗಿದ್ದಾರೋ, ಅಥವಾ ತುಂಬ ಅಪೋಸಿಟ್ ಆಗಿದ್ದಾರೋ, ಇದೆಲ್ಲ ವರ್ಷನ್ ನೀವೇ ಚೂಸ್ ಮಾಡಿರೋ ವರ್ಷನ್, ನೀವು ಸೆಲೆಕ್ಟ್ ಮಾಡಿದ್ರಿ, ಅದಕ್ಕೆ ಇವತ್ತು ಈ 3D ಸ್ಕ್ರೀನಲ್ಲಿ ಕಾಣಿಸ್ತಿದೆ. ನಿಮಗೆ ಆ ವರ್ಷನ್ ಬೇಡ ಅಂತ ಅಂದರೆ ನೀವು ಅದನ್ನು ಬದಲಾಯಿಸ್ಬೋದು, ನೀವು ಚೇಂಜ್ ಮಾಡ್ಬೋದು ಸ್ಕ್ರೀನ್ನ, ಲೈಕ್ ನೀವು ಪಿಕ್ಚರ್ನ ಚೇಂಜ್ ಮಾಡ್ಬೋದು. ಯಾಕೆಂದರೆ ಸ್ಟೋರಿ ಬರೆಯೋರು ನೀವು, ನಿಮ್ಮ ಲೈಫ್ನ ಡೈರೆಕ್ಟರ್, ರೈಟರ್, ಪ್ರೊಡ್ಯೂಸರ್ ಎಲ್ಲನೂ ನೀವೇ. ನಿಮ್ಮ ಸ್ಟೋರಿ ಹೆಂಗೆ ಹೋಗ್ಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಕತೆ ಬರಿತಿರೋದು ನೀವೇ ಅಂದಮೇಲೆ ಕತೆಲಿ ಏನೇನು ಆಗಬೇಕು ಅನ್ನೋದು ನೀವೇ ಬರಿತೀರಾ. ಆ್ಯಂಡ್ ಆಫ್ಕೋರ್ಸ್ ಇದುವರೆಗೂ ನಿಮ್ಮ SP ಏನೇ ಮಾಡಿರಲಿ, ದಯವಿಟ್ಟು ಅದನ್ನೆಲ್ಲ ಮರೆಯೋದಕ್ಕೆ ಟ್ರೈ ಮಾಡಿ. ಹೇಗೆ ಮರಿಬೇಕಂತ ನೀವು ಕೇಳಿದರೆ ನೋಡಿ, ನಿಮ್ಗೊಂದು ಅವೇರ್ ಇರಬೇಕು. ಈ ಜಗತ್ತಲ್ಲಿ ಏನೇನು ನಡೆದ್ರೂ ಕೂಡ ಅದು ನನ್ನ ಥಾಟ್ಸ್ ರಿಫ್ಲೆಕ್ಷನ್, ಅದು ನನ್ನ ನಂಬಿಕೆಗಳ ರಿಫ್ಲೆಕ್ಷನ್ ಅಂತ. ಯಾವಾಗ ಈ ಒಂದು ಅವೇರ್ನೆಸ್ ನಿಮಗೆ ಬರುತ್ತೆ, ಓಕೆ ಈ ಪರ್ಸನ್ ನನ್ನ ಹತ್ರ ಅವತ್ತು ಈ ಥರ ಬಿಹೇವ್ ಮಾಡಿದ್ರು, ಯಾಕಂದರೆ ನಾನು ಯಾವಾಗಲೂ ಒಂದ್ಸತಿ ಈ ಥರ ಯೋಚನೆ ಮಾಡಿದ್ದೆ, ಅದಕ್ಕೆ ಬಿಹೇವ್ ಮಾಡಿದ್ರು. ಬಟ್ ಆ ವ್ಯಕ್ತಿ ಬದಲಾಗಬೇಕಂತ ಅಂದರೆ ನನ್ನ ಯೋಚನೆಗಳು, ನನ್ನ ನಂಬಿಕೆಗಳು ಬದಲಾದರೆ ಮಾತ್ರ ಆ ವ್ಯಕ್ತಿನೂ ನನ್ನ ಜೊತೆ ಅವರು ಮಾತಾಡೋ ರೀತಿ ಆಗಿರ್ಬೋದು, ಅವ್ರು ವರ್ತನೆ ಮಾಡೋ ರೀತಿ ಆಗಿರ್ಬೋದು ಬದಲಾಯಿಸ್ಕೊತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ನೋಡಿ, ಬಟ್ ನನಗೆ ಹಾಗಲ್ಲ, ನನಗೆ ಅವ್ರು ಮಾಡಿರೋದು ಯಾವುದೂ ನನಗೆ ಮರೆಯೋಕ್ಕಾಗ್ತಿಲ್ಲ, ಅವ್ರನ್ನ ನನಗೆ ಕ್ಷಮಿಸೋಕ್ಕೆ ಆಗಲ್ಲ. ಅವ್ರನ್ನ ನನಗೆ ಲೈಕ್ ಅವ್ರನ್ನ ನೆನೆಸ್ಕೊಂಡ್ರೆ ಸಾಕು ನನಗೆ ಸಿಟ್ಟು ಬರುತ್ತೆ, ಅವ್ರನ್ನ ನೆನೆಸ್ಕೊಂಡ್ರೆ ಸಾಕು ನನಗೆ ಕೋಪ ಬರುತ್ತೆ ಅಂತಂದರೆ ಓಕೆ, ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನೀವೇ ಹೋಗಿ ಒಂದು ಸೈಕಲಲ್ಲಿ ಸ್ಟಕ್ ಆಗ್ತೀರಾ. ನಾನು ಯಾರಿಗೂ ಇಲ್ಲಿ ಲಿಮಿಟಿಂಗ್ ಬಿಲೀಫ್ಸ್ ಹಾಕ್ತಿಲ್ಲ, ನನ್ನ ಕ್ಲೈಂಟ್ಸ್ ಏನು ಶೇರ್ ಮಾಡಿದ್ರು ಆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ಅವರು ಹೇಗೆ ಹೇಳ್ತಿದ್ರಂತ ಅಂದರೆ, ಅವರಿಗೂ ರೆಸಿಪಿ ಬೇಕು, ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತಲೂ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಇಲ್ಲ, ನನಗೆ ಬೇಡ, ಬೇರೆಯವ್ರನ್ನ ಮ್ಯಾನಿಫೆಸ್ಟ್ ಮಾಡ್ಕೊತೀನಿ, ನಂಗೆ ಅವ್ರು ಈ ಥರ ಹೇಳಿದ್ದಾರೆ, ಈ ಥರ ಮಾತಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ರು. ಸೊ ನಾನು ಅವರಿಗೆ ಅವಾಗ ನನಗೆ ಎಲ್ಲ ನೆನಪಾಯಿತು, ಎಲ್ಲ ಇದೇ ಕ್ವಶನ್ಸ್ ಕೇಳ್ತಾರಲ್ಲ ನನಗೆ ಬಂದಂತ. ಅವಾಗ ನನ್ನ ವೇಯಲ್ಲಿ ನನಗೆ ಗೊತ್ತಿರೋ ಹಂಗೆ ಏನು ಹೇಳ್ತೀನಿ ಅಂದರೆ, ನಾವೆಲ್ಲರೂ ಅವ್ರ ಬುಕ್ಕಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ಒಂದು ಹೊಸ ವ್ಯಕ್ತಿ ಆಗಬೇಕು ನೀವಂತ ಅಂದರೆ ಅಲ್ಲಿ ನಿಮ್ಮ ಹಳೆ ವ್ಯಕ್ತಿನ ನೀವು ಬಿಟ್ಟು ಬರಬೇಕು. ಅಂದರೆ ನಿಮ್ಮ ಹಳೆ ವ್ಯಕ್ತಿಯಲ್ಲಿ ಸತ್ತು ಹೋಗಬೇಕು, ಆಗ ಮಾತ್ರ ಹೊಸ ವ್ಯಕ್ತಿ ನೀವು ಆಗೋದಕ್ಕೆ ಸಾಧ್ಯ. ಸೊ ಈ ಕೇಸಲ್ಲಿ ಹೇಗೆ ನಾನು ನಿಮಗೆ ಅಪ್ಲೈ ಮಾಡಿ ಹೇಳ್ಬೋದಂದರೆ, ನಿಮ್ಮ SP ನಿಮ್ಮ ಜೊತೆ
ಹೊಸ ರೀತಿ ನಡ್ಕೊಬೇಕು, ಅಂದರೆ ನಿಮಗೆ ಇಷ್ಟ ಬಂದಿದ್ದ ಥರ ನಡ್ಕೊಬೇಕು, ಒಟ್ಟು ಟೋಟಲಿ ಹೊಸ ವ್ಯಕ್ತಿ ಆಗಬೇಕು. ನಿಮಗೆ ಬೇಕಾಗಿರೋ ವ್ಯಕ್ತಿ ಆಗಬೇಕಂತ ಅಂದರೆ ನೀವು ಅವರು ಆ ಹಳೆ ವ್ಯಕ್ತಿ ಏನಿದ್ರಲ್ಲ ಆ ಕಾನ್ಸೆಪ್ಟನ್ನ ನಿಮ್ಮ ಮೈಂಡಿಂದ ಎಲಿಮಿನೇಟ್ ಮಾಡಬೇಕು. ಅವ್ರು ನನ್ನ ಹಿಂಗೆ ಟ್ರೀಟ್ ಮಾಡ್ತಾರೆ, ಅವ್ರು ನನಗೆ ಇಗ್ನೋರ್ ಮಾಡ್ತಾರೆ, ಅವ್ರು ನನಗೆ ರೆಸ್ಪಾಂಡ್ ಮಾಡಲ್ಲ, ಅವ್ರಿಗೆ ನಾನು ಬೇಡ, ಅವ್ರಿಗೆ ನಾನು ಇಷ್ಟ ಇಲ್ಲ, ಈ ರೀತಿ ಯೋಚನೆಗಳನ್ನ ನೀವು ಕಂಪ್ಲೀಟ್ಲಿ ನಿಮ್ಮ ಮೈಂಡಿಂದ ಡಿಲೀಟ್ ಮಾಡಬೇಕು. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ, ಅವ್ರ ಕಣ್ಣು ಮುಂದೆ ಬಂದು ನಿಮ್ಮ ಎದುರುಗಡೆ ನಿಂತ್ಕೊಂಡು ಬೇಕಿದ್ರು ಹೇಳಿ, ಕಣ್ಣಲ್ಲಿ ಕಣ್ಣಿಟ್ಬೇಕಿದ್ರು ಹೇಳಿ ನೀವಂದರೆ ನನಗಿಷ್ಟ ಇಲ್ಲ ಅಂತ. ಬಟ್ ಅಟ್ ದ ಎಂಡ್ ನೀವೇನು ನಿಮ್ಗೆ ಯೋಚನೆ ಮಾಡ್ತೀರಾ, ನೀವೇನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅಲೋ ಮಾಡ್ತೀರಾ, ಅದೇ ಸತ್ಯ ಆಗೋದು. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಎಲ್ಲಾನು ಆಗೋದು ನಿಮ್ಮ ಯೋಚನೆಗಳ ಮೇಲೆ. ಅರ್ಥ ಆಯ್ತಾ? ನಿಮ್ಮ ನಂಬಿಕೆಗಳ ಮೇಲೆ. ಈ ಜಗತ್ತಲ್ಲಿ ನೀವೇನೇ ನೋಡ್ತಾ ಇದ್ರೂ ಕೂಡ ನಿಮ್ಮ ಯೋಚನೆ ಆಗಿರುತ್ತೆ, ನಿಮ್ಮ ಕಲ್ಪನೆ ಆಗಿರುತ್ತೆ, ನಿಮ್ಮ ನಂಬಿಕೆಗಳಾಗಿರುತ್ತೆ. ಅದನ್ನು ಬಿಟ್ಟು ನೀವೇನು ಈ ಜಗತ್ತಲ್ಲಿ ನೋಡ್ತಿಲ್ಲ. ಆ್ಯಂಡ್ ಅಫ್ಕೋರ್ಸ್ ನಾನು ಇದನ್ನು ಪ್ರತಿ ಸತಿನೂ ಹೇಳ್ತೀನಿ, ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ, ನೀವೇನೇನು ಯೋಚನೆ ಮಾಡ್ತೀರಲ್ಲ ಅದೆಲ್ಲ ನಿಮ್ಮ ಎಸ್ ಪಿ ರಿಸೀವ್ ಮಾಡ್ತಾರೆ. ಈ ವಿಷಯ ಅಂತೂ 100% ನಾನು ಹೇಳ್ತೀನಿ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಮೇಲೆ. ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಿಮ್ಮ ಎಸ್ ಪಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕಂತಿಲ್ಲ. ನಿಮ್ಮ ಜಗತ್ತಲ್ಲಿರೋ ಯಾವ ಒಂದು ಫ್ರೆಂಡ್ಸ್ ಆಗಲಿ, ಲೈಕ್ ನಿಮ್ಮ ಫ್ಯಾಮಿಲಿನೇ ಆಗಲಿ, ನೀವೇನೋ ಒಂದು ವಿಷಯ ಥಿಂಕ್ ಮಾಡಿ ಅವ್ರ ಬಗ್ಗೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮಮ್ಮನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ನಮ್ಮಮ್ಮನ ಬಗ್ಗೆ ಯೋಚನೆ ಮಾಡಿ ನಮ್ಮಮ್ಮಂಗೆ ನಾನು ಅಂದರೆ ಇಷ್ಟ, ನನ್ನನ್ನು ತುಂಬ ಇಷ್ಟಪಡ್ತಾರೆ, ನಾನು ಅವ್ರ ಮುದ್ದಿನ ಮಗಳು, ನಾನು ಅವ್ರ ಫೇವ್ರೇಟ್, ನನಗೋಸ್ಕರ ನಮ್ಮಮ್ಮ ಏನು ಬೇಕಿದ್ರು ಮಾಡ್ತಾರೆ, ನನಗೆ ಯಾವಾಗಲೂ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತ ನಾನು ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆನಾ? ನಾನು ನನ್ನ ಪಾಡಿಗೆ ಥಿಂಕ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಇದೇ ಮೂಮೆಂಟಲ್ಲಿ ನಮ್ಮಮ್ಮಂಗೂ ಕೂಡ ನನ್ನ ಬಗ್ಗೆ ಯೋಚನೆ ಬರುತ್ತೆ. ಅವರು ಅರ್ಧ ಮೂಮೆಂಟ್ ನಾನು ಯಾವ ಒಂದು ಮೂಮೆಂಟಲ್ಲಿ ಈ ರೀತಿ ಯೋಚನೆ ಮಾಡ್ತಿರ್ತೀನೋ ಅದೇ ರೀತಿ ಆ ಮೂಮೆಂಟಲ್ಲಿ ಅವರು ಕೂಡ ಅದನ್ನೇ ಯೋಚನೆ ಮಾಡ್ತಾರೆ. ನನ್ನ ಮಗಳಿಗೆ ನಾನು ಅಂದರೆ ತುಂಬ ಇಷ್ಟ, ಅವಳು ನನ್ನ ಮುದ್ದಿನ ಮಗಳು, ಈ ರೀತಿಯಾಗಿ ಯೋಚನೆ ಮಾಡ್ತಾರೆ. ಅರ್ಥ ಆಯ್ತಾ? ನೀವು ಏನು ಯೋಚನೆ ಮಾಡ್ತಿರೋ ಅದನ್ನು ಅವರು ಕೂಡ ಯೋಚನೆ ಮಾಡ್ತಾರೆ. ಎಸ್ ಪಿ ಅಂದರೆ ಇಲ್ಲಿ ಜಸ್ಟ್ ಲವ್ ರಿಲೇಷನ್ಶಿಪ್ಸ್ಗೆ ಹೋಗಬೇಡಿ. ಬಟ್ ಅಫ್ಕೋರ್ಸ್ ನಾನು ಇವಾಗ ವಿಡಿಯೋ ಮಾಡ್ತಾ ಹೇಳಿದ್ದು ಎಸ್ ಪಿ ಅಂದರೆ ಲವ್ ರಿಲೇಷನ್ಶಿಪ್ ಬಗ್ಗೆನೇ ನಾನು ಇಷ್ಟೋ ತನಕ ಮಾತಾಡಿದ್ದು. ಬಟ್ ಸೀರಿಯಸ್ಲಿ ಹೇಳ್ತೀನಲ್ಲ, ಥಾಟ್ಸ್ ಟ್ರಾನ್ಸ್ಮಿಷನ್ ರಿಯಲ್. ಅರ್ಥ ಆಯ್ತಾ? ಟೆಲಿಪತಿ ಇಟ್ಸ್ ರಿಯಲ್. ಅರ್ಥ ಆಯ್ತಾ? ನೀವು ಇವಾಗ ಕುತ್ಕೊಂಡು ಏನೇ ಯೋಚನೆ ಮಾಡಿ, ನೀವು ಯಾವ ವ್ಯಕ್ತಿ ಬಗ್ಗೆ ಏನು ಯೋಚನೆ ಮಾಡ್ತಿರ್ತೀರೋ ಅಟ್ ದ ಸೇಮ್ ಟೈಮ್ ಅವರು ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡಿ ನಿಮ್ಮ ಬಗ್ಗೆ ಅದೇ ಯೋಚನೆನ ಮಾಡ್ತಾ ಇರ್ತಾರೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಅರ್ಥ ಆಯ್ತಾ? ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇದು 100% ಸತ್ಯ. ನೀವು ಈಗ ಕುತ್ಕೊಂಡು ನನ್ನ ಎಸ್ ಪಿಗೆ ನಾನಂದರೆ ಇಷ್ಟ, ನನ್ನ ಬಿಟ್ಟು ಬೇರೆ ಯಾರೂ ಇಷ್ಟ ಇಲ್ಲ, ನನ್ನ ಬಿಟ್ಟು ಬೇರೆ ಯಾರೂ ನೋಡಬೇಕು ಅಂತ ಅನಿಸಲ್ಲ ಅವರಿಗೆ ಅಂತ ಅಂದರೆ ಈ ಮೂಮೆಂಟಲ್ಲಿ ನಿಮ್ಮ ಎಸ್ ಪಿ ಕೂಡ ಆ ಥಾಟ್ಸ್ ರಿಸೀವ್ ಮಾಡ್ತಾರೆ. ಅವ್ರ ಮೈಂಡಲ್ಲಿ ನನಗೆ ನನ್ನ ಎಸ್ ಪಿ ಅಂದರೆ ಲೈಕ್ ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಬರುತ್ತೆ. ನನಗೆ ಅವ್ರು ಅಂದರೆ ಇಷ್ಟ, ನನಗೆ ಇವ್ರು ಬಿಟ್ಟಿರೋಕ್ಕಾಗಲ್ಲ, ನನಗೆ ಇವರೇ ಎಲ್ಲ, ಇವ್ರನ್ನ ಬಿಟ್ಟು ನಂಗೆ ಯಾರ ಮೇಲೂ ಇಂಟ್ರೆಸ್ಟೇ ಬರಲ್ಲ. ಈ ರೀತಿಯಾಗಿ ನಿಮ್ಮ ಎಸ್ ಪಿನೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಓಕೆನಾ? ಬಟ್ ಅದನ್ನು ಅವ್ರು ನಿಮ್ಮ ಎದುರುಗಡೆ ಹೇಳೋದಕ್ಕೆ ಟೈಮ್ ತೊಗೊತಾರೆ. ನೋಡಿ, ಇವಾಗ ನಮಗೆ ಎಷ್ಟೋ ಜನ ಈಗ ಏನೋ ಒಂದು ಯಾರ ಮೇಲೋ ಫೀಲಿಂಗ್ಸ್ ಬರುತ್ತೆ, ಬಟ್ ಬಂದಾಗ ನಾವು ಹೋಗಿ ಅದನ್ನು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಎಷ್ಟೋ ದಿನ ಆದಮೇಲೆ ಹೋಗಿ ಎಕ್ಸ್ಪ್ರೆಸ್ ಮಾಡ್ತೀವಿ, ರೈಟ್? ಯಾಕೆ ಅಂತಂದರೆ ನಮ್ಗೆ ಹೇಳಬೇಕಂತ ಅನಿಸಿದಾಗ ಹೋಗಿ ಹೇಳ್ತೀವಿ. ಯಾವಾಗ ಅವ್ರು ನಿಮಗೆ ಬಂದು ಹೇಳ್ತಾರೆ? ಈ ಥರ ಸಿಲ್ಲಿ ಕ್ವಶನ್ಸ್ನ ಕೇಳೋದು ಬಿಡಿ. ಯಾವಾಗ ನಾನು 3D ಚೇಂಜ್ ಆಗುತ್ತೆ? ನೀವು ಚೇಂಜ್ ಆದರೆ ತಾನೇ 3D ಚೇಂಜ್ ಆಗೋದು. ಏನು ಇರ್ರೆಲೆವೆಂಟ್ ಕ್ವಶನ್ಸ್ ಕೇಳ್ತೀರಾ? ಒಂದೊಂದ್ಸತಿ ಎಂತೆಂಥ ಕ್ವಶನ್ಸ್ ಕೇಳ್ತೀರಾ ಅಂದರೆ, ನನ್ನ 3D ಯಾವಾಗ ಚೇಂಜ್ ಆಗುತ್ತೆ? ನೀವೇ ಚೇಂಜ್ ಆಗದೆ ನಿಮ್ಮ 3Dನ ಹೇಗೆ ಚೇಂಜ್ ಆಗೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವೇ ಇಲ್ಲಿ ಕುತ್ಕೊಂಡು ನನ್ನ ಎಸ್ ಪಿಗೆ ನಾನು ಇಷ್ಟ ಇಲ್ಲ, ನನ್ನ ಎಸ್ ಪಿ ನನ್ನ ಜೊತೆ ಹಿಂಗೆ ಬಿಹೇವ್ ಮಾಡ್ತಾರೆ ಅಂತ ನೀವೇ ಯೋಚನೆ ಮಾಡ್ತಿದ್ದೀರಾ. ಸ್ಟಿಲ್ಲಿನ ಯೋಚನೆ ನಿಮ್ಮ ತಲೆಯಲ್ಲಿದೆ. ಆ್ಯಂಡ್ ನೀವು ಹೆಂಗೆ 3D ಚೇಂಜ್ ಆಗೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? 3D ಚೇಂಜ್ ಆಗ್ತಿಲ್ಲ, ನನ್ನ ಎಸ್ ಪಿ ನನಗೇನು ಮಾಡ್ತಿಲ್ಲ, ನಾನು ಅಫರ್ಮ್ ಮಾಡ್ತಿದ್ದೀನಿ ಬಟ್ ನನ್ನ ಎಸ್ ಪಿ ನನಗೇನು ರಿಯಾಕ್ಟ್ ಮಾಡ್ತಿಲ್ಲ, ನಾನು ಅಫರ್ಮ್ ಮಾಡ್ತಿದ್ದೀನಿ ಬಟ್ ನನ್ನ ಎಸ್ ಪಿ ನನಗೆ ಮೆಸೇಜ್ ಮಾಡ್ತಿಲ್ಲ, ಟೆಕ್ಸ್ಟ್ ಮಾಡ್ತಿಲ್ಲ, ಕಾಲ್ ಮಾಡ್ತಿಲ್ಲ, ಮಾತಾಡ್ತಿಲ್ಲ. ಅದಕ್ಕೆ ಅಪೋಸಿಟೇ ನಡೀತಿದೆ.
ನೀವು ನಿಜ ಆಫರ್ ಮಾಡ್ತಿದ್ದೀರಾ ಅಂತ ಅಂದರೆ, ನೀವು ನಿಜವಾಗ್ಲೂ ಅವರನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ, ನೀವು ನಿಮ್ಮ ಮೈಂಡಿಗೆ ಒಂದು ನಿಮಿಷನೂ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಟೈಮೇ ಕೊಡಲ್ಲ. ಹೇಗಿರ್ತೀರಾ ಅಂದರೆ, ಎಸ್ ನನ್ನ ಎಸ್ ಪಿಗೆ ನಾನು ಅಂದರೆ ಇಷ್ಟ, ಹೆಂಗಿರ್ತೀರಾ ಅಂದರೆ, ನನ್ನ ಎಸ್ ಪಿಗೆ ನಾನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ, ಅವ್ರಿಗೆ ನಾನು ಒಬ್ಬರೇ ಕಣ್ಣಿಗೆ ಕಾಣಿಸೋದು, ಈ ರೀತಿಯಾಗಿರ್ತೀರಾ. ಒಬ್ಬಳೇ ಕಣ್ಣಿಗೆ ಕಾಣಿಸೋದು, ಒಬ್ಬನೇ ಕಣ್ಣಿಗೆ ಕಾಣಿಸೋದು, ನನ್ನ ಬಿಟ್ಟು ಬೇರೆ ಯಾರು ಇಷ್ಟ ಆಗಲ್ಲ ಅನ್ನೋ ಮೈಂಡ್ ಸೆಟಲ್ಲಿ ಇರ್ತೀರಾ. ಓಕೆನಾ? ಸೀರಿಯಸ್ಲಿ ನೀವು ನಿಜವಾಗ್ಲೂ ಅಷ್ಟು ಕರೆಕ್ಟಾಗಿ ನಿಮ್ಮ ಲೈಕ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ನೀವು ಅಂತ. ಯಾವಾಗ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವಾಗ ನೀವೇನು ಚೇಂಜಸ್ ನೋಡಲ್ಲ. ಇದು ಮಾತ್ರ ಸತ್ಯ. ಎಷ್ಟು ಸಿಂಪಲ್ ಎಸ್ ಪಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳೋದು ಅಂತ ಅಂದರೆ, ಬಟ್ ನೀವು ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊತಾ ಇರ್ತೀರಾ ಅಷ್ಟೇ. ಆ್ಯಂಡ್ ಸೀರಿಯಸ್ಲಿ ನನಗೆ ಗೊತ್ತು, ಅವ್ರೇನೋ ಒಂದು ಹಿಂದೆ ಏನೋ ಹೇಳಿರ್ತಾರೆ ಅಥವಾ ಏನೋ ಮಾಡಿರ್ತಾರೆ, ಅದನ್ನು ಮರೆತು ಇಲ್ಲ ನಾನು ಲೈಕ್ ಅದನ್ನು ಮರೆತು ಕಂಪ್ಲೀಟಾಗಿ ಅದನ್ನು ಮರೆತುಬಿಟ್ಟು ಅವ್ರ ಬಗ್ಗೆ ಒಂದು ಹೊಸ ಸ್ಟೋರಿನ ಕ್ರಿಯೇಟ್ ಮಾಡ್ತೀನಿ ಅಂದರೆ ಅದು ಖಂಡಿತ ಕಷ್ಟ ಆಗುತ್ತೆ. ಆದರೆ ಒಂದು ಯೋಚನೆ ಮಾಡಿ, ಅವ್ರು ಏನು ಬಿಹೇವ್ ಮಾಡಿದ್ರು, ಅವ್ರು ಯಾವ ಥರ ನಿಮ್ಮ ಜೊತೆ ವರ್ತನೆ ಮಾಡಿದ್ರು, ಅದೆಲ್ಲ ನೀವು ಯೋಚನೆ ಮಾಡಿದ್ದೆ ತಾನೇ. ನೀವು ಯೋಚನೆ ಮಾಡಿದ್ದನ್ನೇ ಅವರು ನಿಮಗೆ ವರ್ತನೆ ಮಾಡಿದ್ದು, ಅವರು ನಿಮಗೆ ಹೇಳಿದ್ದು, ಮಾಡಿದ್ದು. ಓಕೆ, ಈ ಯೋಚನೆ ಬಂದಾಗ ಅಲ್ಲಿ ನೀವು ಅವ್ರನ್ನ ಹೇಟ್ ಮಾಡೋದಾಗಲಿ, ಅವ್ರ ಮೇಲೆ ಲೈಕ್ ದ್ವೇಷ ಸಾಧಿಸ್ತೀನಿ ನಾನು ಅನ್ನೋದಾಗಲಿ ಮೀನಿಂಗ್ಲೆಸ್ ಆಗೋಗ್ಬಿಡತ್ತೆ. ಓಕೆನಾ? ಬಟ್ ಇನ್ನೊಂದು ಹೇಳ್ತೀನಿ, ಅವರನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ ಅಂತ ಅಂದರು, ಅವ್ರು ಏನೇ ಮಾಡಿದ್ರು ನೀವು ಅವ್ರನ್ನ ಫರ್ಗಿವ್ ಮಾಡಿ. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಅವ್ರ ಬಗ್ಗೆ ನೆನ್ಪಿಟ್ಕೊಳೋದು ಬೇಡ. ಈಗ ಓಕೆ, ನನಗೆ ಇವ್ರನ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಇವರಿಂದ ಮೂವ್ ಆನ್ ಆಗ್ತಿದ್ದೀನಿ ಅನ್ನೋದೇ ನಿಮ್ಮ ಸಿಚುವೇಶನ್ ಆಗಿದ್ರೂ ಕೂಡ ಫಸ್ಟು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅವ್ರು ಏನೇ ಬಿಹೇವ್ ಮಾಡಿದ್ರು ಅದು ನಿಮ್ಮ ರಿಫ್ಲೆಕ್ಷನ್ನೇ. ಓಕೆ, ನಿಮ್ಗೆ ಹೊಸ ರಿಲೇಷನ್ಶಿಪ್ ಬೇಕಾ? ನಿಮಗೆ ಯಾರೂ ತಡೀತಿಲ್ಲ ಇಲ್ಲಿ, ಇವ್ರಿಗೆ ಇಟ್ಕೊಂಡು ಕೂತ್ಕೊಳ್ಳಿ, ಇವ್ರನ್ನೇ ಪ್ರೀತಿಸಿ ಅಂತ. ಅವ್ರನ್ನ ಫರ್ಗಿವ್ ಮಾಡಿ ಇನ್ನೊಂದು ರಿಲೇಷನ್ಶಿಪ್ಪಿಗೆ ಹೋಗಿ. ಫರ್ಗಿವ್ ಅಂದರೆ ಅರ್ಥ ಮರ್ತು ಬಿಡಿ, ಅವ್ರು ಏನೇ ಮಾಡಿದ್ರು ಕಂಪ್ಲೀಟ್ಲಿ ನಿಮ್ಮ ಮನಸ್ಸಿಂದ ಎರೇಸ್ ಮಾಡಿಬಿಡಿ, ಲೈಕ್ ಅಳಿಸ್ಬಿಡಿ. ಓಕೆನಾ? ಅದು ನನಗೆ ಗೊತ್ತು, ಅದು ತುಂಬ ಡಿಫಿಕಲ್ಟ್ ಪ್ರೊಸೆಸ್ ಅಂತ. ಬಟ್ ನೀವು ತುಂಬ ಕಲಿತೀರಾ ಅದರಿಂದ. ನೋಡಿ, ಯಾವ್ದ್ರಿಂದ ಕಲಿತಿರೋಲ್ಲ ಗೊತ್ತಿಲ್ಲ, ಬಟ್ ಎಸ್ ಪಿ ಮ್ಯಾನಿಫೆಸ್ಟೇಷನಿಂದ ತುಂಬ ಕಲಿತೀರಾ ನೀವು, ತುಂಬ ಕಲಿತೀರಾ. ಇಟ್ಸ್ ಎ ಎಕ್ಸ್ಪೀರಿಯನ್ಸ್, ಗೊತ್ತಾಗ್ತಾ ಹೋಗುತ್ತೆ. ಎಸ್ ಪಿ ಮ್ಯಾನಿಫೆಸ್ಟೇಷನಿಂದ ಅಂತ ಅಲ್ಲ, ನೀವು ಏನನ್ನೇ ಮ್ಯಾನಿಫೆಸ್ಟ್ ಮಾಡ್ತೀರಿ ಅದರಿಂದ ಏನೋ ಒಂದು ಹೊಸದನ್ನ ಕಲಿತಾ ಇರ್ತೀರಾ. ಸೊ ದಯವಿಟ್ಟು ಏನಾದ್ರೂ ನಿಮಗೆ ಲೈಕ್ ಏನೂ ಮ್ಯಾನಿಫೆಸ್ಟ್ ಮಾಡೋಕ್ಕಿಲ್ಲ ಅಂದರೂ, ಎಸ್ ಅಫ್ಕೋರ್ಸ್ ನೀವು ಕಂಟಿನ್ಯೂಸ್ಲಿ 24 hours 24x7 into 365 days ನೀವು ಯಾವಾಗಲೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ, ಮಾಡಲ್ಲ ಅಂತ ನಾನು ಹೇಳಲ್ಲ. ಬಟ್ ಯಾವುದನ್ನು ನೀವು ಕಾನ್ಷಿಯಸ್ಲಿ ಮ್ಯಾನಿಫೆಸ್ಟ್ ಮಾಡ್ತಿರಲ್ವಲ್ಲ, ಸೊ ಫನ್ ಆಗಿ ಡೈಲಿ ಏನಾದರೂ ಒಂದು ಕಾನ್ಷಿಯಸ್ಲಿ ಮ್ಯಾನಿಫೆಸ್ಟ್ ಮಾಡ್ತಾರೆ. ನಿಮಗೂ ಲೈಕ್ ನಂಬಿಕೆ ಜಾಸ್ತಿ ಆಗುತ್ತೆ, ನಿಜ ಅಂತ ಗೊತ್ತಾ, 100% ಕ್ಲಾರಿಟಿ ಸಿಗುತ್ತೆ ನಿಮಗೆ, ನಾನು ಮ್ಯಾನಿಫೆಸ್ಟ್ ಮಾಡ್ಬೋದಂತ. ಆ್ಯಂಡ್ ನಿಮಗೂ ಏನಾದರೂ ಒಂದು ಹೊಸದಾಗಿ ಕಲಿತಿರ್ತಾರ ಮ್ಯಾನಿಫೆಸ್ಟೇಷನಿಂದ ಅಂತ. ನೋಡಿ, ನನಗೇನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ, ನನಗೇನಾದರೂ ಎಸ್ ಪಿ ಮ್ಯಾನಿಫೆಸ್ಟ್ ಮಾಡಿ ಹೀಗೆಲ್ಲ ಫೀಲ್ ಆಗುತ್ತೆ ಅಂತ? ಅಫ್ಕೋರ್ಸ್ ಇರುತ್ತೆ, ನಾವು ಮಾಡ್ತಿರ್ಬೇಕಾದ್ರೆ ಅನಿಸುತ್ತೆ ನಮ್ಗೆ, ಓಕೆ ಈ ಥರ ಎಲ್ಲ ಫೀಲ್ ಆಗುತ್ತೆ, ಬಿಟ್ಬಿಡೋಣ ಅಂತ ಅನಿಸುತ್ತೆ. ಬಟ್ ನಮಗೆ ಯಾವಾಗ ಸೀರಿಯಸ್ಲಿ ಗೊತ್ತಾಗೋದು ನಾವೇನು ಮಿಸ್ಟೇಕ್ ಮಾಡ್ತಿರ್ತೀವಿ ಅಂತ ಅಂದರೆ, ನಾವು ಯಾವಾಗ ಅದನ್ನು ಲೈಕ್ ಡೀಪಾಗಿ ಅನಲೈಸ್ ಮಾಡ್ತಿದ್ದೀವಿ, ಯಾಕೆ ಈ ಥರ ಆಗ್ತಿದೆ, ಏನಕ್ಕೆ ಹಿಂಗೆ ಫೀಲ್ ಆಗ್ತಿದೆ. ಸೀರಿಯಸ್ಲಿ ನೀವು ಎಸ್ ಪಿನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ, ನೀವು ಅವ್ರ ಬಗ್ಗೆ ಕಂಪ್ಲೀಟಾಗಿ ಅವರು ಹೇಗಿದ್ದರು, ಏನು ಮಾಡಿದ್ರು, ಯಾವ ಥರ ನಿಮ್ಮ ಜೊತೆ ಬಿಹೇವ್ ಮಾಡಿದ್ರು ಅದನ್ನು ನೀವು ಕಂಪ್ಲೀಟ್ಲಿ ಮರಿಬೇಕಾಗುತ್ತೆ. ಆ ಕಂಪ್ಲೀಟಾಗಿ ಮರ್ತಾದ್ಮೇಲೆ ನಿಮಗೆ ಏನು ಫೀಲ್ ಆಗುತ್ತೆ, ಅವರೇ ಬೇಕಂತ ಅನಿಸುತ್ತಾ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಕಂಪ್ಲೀಟ್ಲಿ ರೆಡಿ ಇದ್ದೀರಾ ಅವ್ರ ಬಗ್ಗೆ, ಅವ್ರನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ಇಲ್ಲ ನಿಮ್ಗೆ ಅನ್ಸಲ್ವಾ ಅವ್ರನ್ನ ಬೇಕು ನನಗೆ ಅಂತ, ಜಸ್ಟ್ ಬಿಟ್ಬಿಡಿ. ನಿಮ್ಮ ಲೈಫಲ್ಲಿ ನಿನ್ನ ಒಂದು ಬೆಟರ್ ರಿಲೇಷನ್ಶಿಪ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಇವ್ರನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಅವ್ರನ್ನೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ನಾನು ಯಾರು ಅಲ್ಲ. ನೀವು ನಿಮ್ಮ ಲೈಫು ನೀವು ಡಿಸೈಡ್ ಮಾಡೋರು. ನಾನು ಏನಾಗಿ ಓಕೆ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ನನಗೆ ಹೇಗೆ ಗೊತ್ತಾಯ್ತು ಅಂದರೆ, ಅವ್ರ ಜೊತೆ ಕಾಲಲ್ಲಿ ಮಾತಾಡೋದಕ್ಕೆ ಗೊತ್ತಾಯಿತು. ಆಯಿತಾ? ಸೀರಿಯಸ್ಲಿ ನನಗೆ ಮೆಸೇಜಲ್ಲಿ ಕೇಳ್ತಾ ಇದ್ದಿದ್ರೆ ಇನ್ನೂ ಐಡಿಯಾ ಸಿಗ್ತಿರ್ಲಿಲ್ಲ. ಏನಾಗಿದೆ ಇವ್ರಿಗೆ, ನನಗೆ ಅನಿಸಿತ್ತು ಏನಾಗಿದೆ ಇವ್ರಿಗೆ, ಯಾಕೆ ಇಷ್ಟೊಂದು ಕನ್ಫ್ಯೂಷನು, ಮ್ಯಾನಿಫೆಸ್ಟ್ ಮಾಡಬೇಕಾ ಬೇಡವಾ ಅಂತ ಇರ್ತಾರಲ್ಲಪ್ಪ ಅಂತ ನನಗೆ ಅನಿಸಿತ್ತು. ಬಟ್ ಸೀರಿಯಸ್ಲಿ ಅವ್ರು ನಿನ್ನೆ ನನ್ನ ಜೊತೆ ಕೋಚಿಂಗ್ ತೊಗೊಂಡಾಗ ಅವ್ರ ಜೊತೆ ಕಾಲಲ್ಲಿ ಮಾತಾಡ್ತಿರ್ಬೇಕಾದ್ರೆ ನನಗೆ ಅರ್ಥ ಆಯಿತು ಏನು ಮಿಸ್ಟೇಕ್ ಮಾಡ್ತಿದ್ದಾರೆ, ಏನು ಆಗ್ತಿದೆ ಅಂತ. ಸೊ ನಿಮಗೂ ಹೆಲ್ಪ್ ಆಗಲಿ ಅಂತ ನನಗೆ ಗೊತ್ತಾಗಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ನೋಡಿ, ನಾನೇನು ನನ್ನ ಎಸ್ ಪಿನ ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ, ಸೀರಿಯಸ್ಲಿ ಗೊತ್ತಾಗೋಕ್ಕೆ ನನಗೆ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ, ಸೊ ಮಾಡ್ತಾನೂ ಇಲ್ಲ ನಾನು. ಆಯಿತಾ? ನನ್ನ ಫೋಕಸ್ ಎಸ್ ಪಿ ಮ್ಯಾನಿಫೆಸ್ಟೇಷನ್ ಬಗ್ಗೆನೂ ಇಲ್ಲ ಬಿಡಿ. ನನಗೆ ಇವಾಗ ಲೈಕ್ ಏನಂತ ಅಂದರೆ, ಗ್ರೇಡ್ಸ್ ಮ್ಯಾನಿಫೆಸ್ಟ್ ಮಾಡಬೇಕು, ಒಳ್ಳೆ ಜಾಬ್ ಮ್ಯಾನಿಫೆಸ್ಟ್ ಮಾಡಬೇಕು, ಲೈಕ್
ಏನೋ ಡ್ರೀಮ್ಸ್ ಇದೆ, ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕಂತಿದೆ, ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ. ಬಟ್ ಸೀರಿಯಸ್ಲಿ ಏನು ತಪ್ಪು ಮಾಡ್ತಿದ್ದೀರಾ ಅಂತ ಅಂತೂ ನನಗೆ ಕಾಣಿಸುತ್ತೆ. ಓಕೆ, ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಅದನ್ನು ನೀವಾಗೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಲ್ಲ, ಆವಾಗ ನಿಮಗೆ ಗೊತ್ತಾಗತ್ತೆ ಏನು ತಪ್ಪು ಮಾಡ್ತಿದ್ದೀನಿ ನಾನು ಅಂತ. ಸೊ ದಯವಿಟ್ಟು ಅವ್ರೇನೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಫರ್ಗಿವ್ ಮಾಡಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲೈಫ್. ಅಟ್ಲೀಸ್ಟ್ ನಿಮ್ಗೆ ಅವ್ರನ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೂ ನೋಡಿ, ನೀವು ಯಾವುದೇ ಒಂದು ಹೊಸ ವ್ಯಕ್ತಿನ ಮೀಟ್ ಮಾಡಿ, ನೀವು ಅವರು ಏನೇ ಒಂದು ಮಾಡಿರಲಿ ನಿಮಗೆ, ಅದು ಯಾವುದನ್ನೂ ನೆನ್ಪಿಟ್ಕೊಬೇಡಿ. ಕಂಪ್ಲೀಟಾಗಿ ಹೆಂಗೆ ಅಂತಂದರೆ, ಒಂದು ವ್ಯಕ್ತಿನ ನೀವು ಮೀಟ್ ಆಗಿ ಅವ್ರ ಜೊತೆ ಮಾತಾಡ್ತೀರಾ, ಟೈಮ್ ಸ್ಪೆಂಡ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಬಟ್ ಆ ಮೂಮೆಂಟ್ಗೆ ಅಷ್ಟೇ ಅದಿರಲಿ. ನೆಕ್ಸ್ಟ್ ಮೂಮೆಂಟ್ಗೆ ಅವ್ರ ಬಗ್ಗೆ ಯಾವುದನ್ನು ನೆನ್ಪಿಟ್ಕೊಬೇಡಿ. ಯಾಕೆ ಅಂತ ಅಂದರೆ, ಪ್ರತಿ ಸತಿನೂ ಎಲ್ಲರೂ ಬದಲಾಗ್ತಿರ್ತಾರೆ. ಹೇಗೆ ಬದಲಾಗ್ತಿರ್ತಾರೆ ಅಂದರೆ, ನಿಮ್ಮ ಯೋಚನೆ ಮೇಲೆ, ನಿಮ್ಮ ನಂಬಿಕೆಗಳ ಮೇಲೆ. ಹಿಂದೆ ಇದ್ದಿದ್ದ ವ್ಯಕ್ತಿ ಈಗಿರ್ತಾರೆ ಅಂತ ಅಂದ್ಕೊಂಡು ಹೋದರೆ ನಿಮ್ಗೆ ಅವ್ರು ಸಿಗಲ್ಲ. ಬಿಕಾಸ್ ಯಾಕೆ ಅಂದರೆ, ಅವ್ರ ಮೇಲೆ ನಿಮಗಿರೋಂಥ ಒಪಿನಿಯನ್ಸ್ ಬದಲಾಗಿರುತ್ತೆ, ಥಾಟ್ಸ್ ಬದಲಾಗಿರುತ್ತೆ. ಅದಕ್ಕೆ ಅವರು ಕೂಡ ಬದಲಾಗಿರ್ತಾರೆ. ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಹೋಗಿ ನೀವು ಯಾಕೆ ಹಿಂಗಿದ್ದೀರಾ, ನೀವು ಅವಾಗ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರಿ ಅನ್ನೋ, ಬಟ್ ಇವಾಗ ಏನಾಗಿದೆ ನನಗೆ ಹಿಂಗೆ ಟ್ರೀಟ್ ಮಾಡ್ತಿದ್ದೀರಾ ಅಂತ ನಿಮಗೆ ಕೇಳೋಕ್ಕೂ ಆಗಲ್ಲ. ಯಾಕಂದರೆ ನೀವೇ ಆ ರೀತಿ ಯೋಚನೆ ಮಾಡಿರ್ತೀರಾ. ಆಗ ಅವ್ರು ನಿಮ್ಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿರ್ತಾರೆ. ಆಮೇಲೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಪಾಯಿಂಟಲ್ಲಿ ದೂರ ಆಗ್ತೀರಾ ಅಂತ ಅಂದ್ಕೊಳ್ಳಿ, ಇನ್ನೊಂದು ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಅನ್ಸುತ್ತೆ ಇವ್ರು ಏನಕ್ಕೆ ಹಿಂಗೆ ಆಡ್ತಿದ್ದಾರೆ ಅಂತ. ಅವ್ರು ಏನಕ್ಕೆ ಹಂಗೆ ಆಡ್ತಿರ್ತಾರೆ ಅಂದರೆ, ಅವ್ರು ನಿಮ್ಮ ರಿಫ್ಲೆಕ್ಷನ್ ಅಷ್ಟೇ. ನೀವೇನು ಥಿಂಕ್ ಮಾಡ್ತೀರಾ ಅದನ್ನಷ್ಟೇ ಅವ್ರು ಮಾಡೋದಕ್ಕಾಗೋದು. ಸೊ ದಯವಿಟ್ಟು ಒಂದು ವ್ಯಕ್ತಿನ ಹಿಂದೆ ಹೇಗೆ ನೋಡ್ತಿರ್ತೀರೋ ಅದೇ ಪರ್ಸೆಪ್ಷನಲ್ಲಿ ಈಗೂ ನೋಡಬೇಡಿ. ಬಟ್ ನಿಮಗೆ ಸೀರಿಯಸ್ಲಿ ಅವ್ರು ಹಿಂದೆ ಹೆಂಗಿದಾರೋ ಹಾಗೆ ಈಗಲೂ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನೀವು ಅವ್ರ ಬಗ್ಗೆ ಹಿಂದೆ ಏನು ಥಾಟ್ಸ್ ಇಟ್ಕೊಂಡಿದ್ರು ಅದೇ ಥಾಟ್ಸ್ನ ಈಗಲೂ ಕೂಡ ಇಟ್ಕೊಳಕ್ಕೆ ರೆಡಿ ಇರಿ. ಆಗ ಮಾತ್ರ ಅದೇ ವ್ಯಕ್ತಿನ ನೀವು ನೋಡೋಕೆ ಸಾಧ್ಯ. ಅರ್ಥ ಆಯ್ತಾ? ನಿಮ್ಮ ಯೋಚನೆ ಬದಲಾದಂಗೆ ಎಲ್ಲರೂ ಬದಲಾಗ್ತಿರ್ತಾರೆ. ಆ್ಯಂಡ್ ಪ್ರತಿ ಮೂಮೆಂಟ್, ಪ್ರತಿ ಕ್ಷಣನೂ ಎಲ್ಲರೂ ಹೊಸ ವ್ಯಕ್ತಿಗಳಾಗ್ತಿರ್ತಾರೆ. ನೋಡಿ, ಈಗ ಈ ಮೂಮೆಂಟಲ್ಲಿರೋ ಪರ್ಸನ್ ನೀವಾಗಿರಲ್ಲ, ನೆಕ್ಸ್ಟ್ ಮೂಮೆಂಟಿಗೆ ನಿನ್ನ ಚೇಂಜ್ ಆಗಿರ್ತೀರ. ಯಾಕೆ ನೀವು ಬೇರೆ ಪರ್ಸನ್ ಇನ್ನೊಂದು ಮೂಮೆಂಟಿಗೆ ಯಾಕೆ ಬೇರೆ ಪರ್ಸನ್ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ನಿಮ್ಮ ದೇಹದೊಳಗಡೆ ಎಷ್ಟೋ ಬದಲಾವಣೆ ಆಗಿರುತ್ತೆ, ನಿಮಗೆ ಗೊತ್ತಿರಲ್ಲ. ಬಟ್ ಎಷ್ಟೋ ಚೇಂಜಸ್ ಆಗಿರುತ್ತೆ. ಓಕೆ, ನೀವು ಒಂದು ನಿಮಿಷದಲ್ಲಿ ನಿಮ್ಮ ಹಾರ್ಟ್ ಎಷ್ಟು ಸತಿ 72 ಬೀಟ್ಸ್ ಪರ್ ಮಿನಿಟ್ ಅಲ್ವಾ, ಇಷ್ಟು ಸತಿ ಬೀಟ್ಸ್ ಆಗಿರುತ್ತೆ. ಒಂದು ನಿಮಿಷ ಅನ್ಕೊಳ್ಳಿ, ಇಷ್ಟು ಸತಿ ಬೀಟ್ಸ್ ಆಗಿ ಮತ್ತೆ ನೆಕ್ಸ್ಟ್ ಸೈಕಲ್ಗೆ ಹೋಗಿರುತ್ತೆ. ಅದು ಏನೇನೋ ಚೇಂಜಸ್ ಆಗಿರುತ್ತೆ. ಸೊ ಹಿಂದೆ ಇದ್ದಿದ್ದು 1 ನಿಮಿಷ, ಇವಾಗ ಏನಿರ್ತಿರಲ್ಲ, ಈ 1 ನಿಮಿಷ ಇರೋ ಪರ್ಸನ್ ನೀವಾಗಿರಲ್ಲ, ನೆಕ್ಸ್ಟ್ ಮಿನಿಟಿಗೆ ನೀವು ಚೇಂಜ್ ಆಗಿರ್ತೀರ. ಅದೇ ರೀತಿ ನಿಮ್ಮ ಬಾಡಿಯಲ್ಲೂ ಕೂಡ, ಈಗ ನಿಮ್ಗೆ ಏನೋ ಒಂದು ಕಾಯಿಲೆ ಇದೆ ಅಂತ ಅನ್ಕೊಳ್ಳಿ, ಏನೋ ಒಂದು ರೋಗ ಇದೆ ಅಂತ ಅನ್ಕೊಳ್ಳಿ. ಈಗಿರೋ ರೋಗ ಮತ್ತೆ ನೆಕ್ಸ್ಟ್ ಮೂಮೆಂಟಲ್ಲಿ ಇರಬೇಕಂತನೂ ಇಲ್ಲ. ನಿಮಗೆ ಪವರ್ ಇದೆ. ಕಂಪ್ಲೀಟ್ಲಿ ನೀವು ಆ ಕಾಯಿಲೆ ಇದೆ ಅನ್ನೋದನ್ನೇ ನೀವು ನಿಮ್ಮ ಮೈಂಡಿಂದ ತೆಗೆದು ಹಾಕಿದಾಗ ನಿಮ್ಮ ಬಾಡಿಯಲ್ಲೂ ಕೂಡ ಅದನ್ನೇ ನೀವು ನೋಡ್ತೀರಾ. ಬಿಕಾಸ್ ಇಲ್ಲಿ ಎಲ್ಲಾನು ನಿಮ್ಮ ಮೈಂಡ್ನ ರಿಫ್ಲೆಕ್ಷನ್ ಆಗಿರುತ್ತೆ. ನಿಮ್ಮ ಮೈಂಡಲ್ಲಿ ಏನು ಯೋಚನೆ ಇರುತ್ತೆ, ಏನು ನಂಬಿಕೆಗಳಿರುತ್ತೆ, ಅದನ್ನು ರಿಫ್ಲೆಕ್ಟ್ ಮಾಡ್ತಿರುತ್ತೆ. ಸೊ ನಿಮ್ಮ ದೇಹ ಕೂಡ ಯಾವುದೇ ಕಾಯಿಲೆ ಇರಲಿ, ಎಂಥ ಸೀರಿಯಸ್ ಕಾಯಿಲೆನೇ ಇರಲಿ, ಕ್ಯೂರ್ ಆಗಲ್ಲ ಅಂತ ಹೇಳಿರಲಿ, ಬಟ್ ನಿಮ್ಮ ಮೈಂಡ್ ಅದನ್ನು ಕ್ಯೂರ್ ಮಾಡುತ್ತೆ. ನಿಮ್ಮ ಮೈಂಡಿಗೆ ಆ ಒಂದು ಪವರ್ ಶಕ್ತಿ ಇದೆ. ಸೊ ಸೀರಿಯಸ್ಲಿ ಈಗ ಈ ಮೂಮೆಂಟಲ್ಲಿ ನೀವು ಅಂದ್ಕೊಂಡಿರ್ಬೋದು ಇದರಿಂದ ನನಗೇನು ಯೂಸ್ ಇಲ್ಲ, ಪ್ರಯೋಜನ ಇಲ್ಲ ಅಂತ. ಬಟ್ ನೀವು ಸೀರಿಯಸ್ಲಿ ನಿಮ್ಮ ಥಾಟ್ಸ್ ಚೇಂಜ್ ಆದಂಗೆ ನಿಮ್ಮ ಬಾಡಿಯಲ್ಲಿ ಫಂಕ್ಷನಿಂಗ್ ಕೂಡ ಚೇಂಜ್ ಆಗುತ್ತೆ. ಯಾಕೆಂದರೆ ನಿಮ್ಮ ಥಾಟ್ಸ್ ನಿಮ್ಮ ಮೈಂಡ್ನ ರಿವೈರ್ ಮಾಡುತ್ತೆ. ನಿಮ್ಮ ಮೈಂಡ್ ರಿವೈರ್ ಆದಮೇಲೆ ಆ ಬಾಡಿಯಲ್ಲಿ, ಯಾಕಂದರೆ ನಿಮ್ಮ ಮೈಂಡೇ ತಾನೇ ಎಲ್ಲಾನು ಕಂಟ್ರೋಲ್ ಮಾಡೋದು. ನಿಮ್ಮ ದೇಹದಲ್ಲಿ ಎಲ್ಲಾನು ಕಂಟ್ರೋಲ್ ಮಾಡೋದು ಯಾವುದು? ನಿಮ್ಮ ಮೈಂಡೇ ತಾನೇ. ಮೀನ್ಸ್ ನಿಮ್ಮ ಬ್ರೈನೇ ತಾನೇ ಎಲ್ಲಾನು ಕಂಟ್ರೋಲ್ ಮಾಡೋದು. ಹೋಲ್ ನರ್ವಸ್ ಸಿಸ್ಟಮ್ ತಾನೇ ಎಲ್ಲಾನು ಕಂಟ್ರೋಲ್ ಮಾಡೋದು. ಸೊ ನೀವು ಯಾವಾಗ ನಿಮ್ಮ ಮೈಂಡ್ನ ಪ್ರೋಗ್ರಾಮಿಂಗ್ ಚೇಂಜ್ ಮಾಡ್ತೀರಾ, ಆ ಪ್ರೋಗ್ರಾಮಿಂಗ್ ನಿಮ್ಮ ಫಂಕ್ಷನ್ಸ್, ಬಾಡಿಯಲ್ಲಿ ನಡೆಯೋ ಫಂಕ್ಷನ್ಸ್ನ ಚೇಂಜ್ ಮಾಡುತ್ತೆ. ಅದರಿಂದ ಕಂಪ್ಲೀಟಾಗಿ ಒಂದು ಹೊಸ ಸೆಲ್ಸ್, ನ್ಯೂ ಫಾರ್ಮೇಷನ್ ನಿಮ್ಮ ಬಾಡಿ ಒಳಗಡೆ ಆಗುತ್ತೆ. ಅರ್ಥ ಆಯ್ತಾ? ಅದರಿಂದ ನೀವು ಕಂಪ್ಲೀಟಾಗಿ ಏನೇನು ಬೇಕಿದ್ರು ಕ್ಯೂರ್ ಮಾಡ್ತೀರಾ, ಏನೇನು ಬೇಕಿದ್ರು ಚೇಂಜ್ ಮಾಡ್ಕೊತೀರಾ. ಆ ಒಂದು ಲಿಟ್ರಲ್ ಪವರ್ ನಿಮಗಿದೆ. ಹಾಗೆ ನಿಮ್ಮ ಬಾಡಿಯಲ್ಲಿ ನಡೆಯೋ ಫಂಕ್ಷನ್ನೇ ಚೇಂಜ್ ಮಾಡ್ಕೊತೀರಾ ಅಂತಾನೆ. ಬೇರೆ ಪರ್ಸನ್ ಏನು ಡಿಫ್ರೆಂಟ್ ಅವ್ರಿಗೂ ನಿಮಗೂ
ಸೋಲ್ಸ್ ಒಂದೇ ಇಲ್ಲಿ, ಆತ್ಮ ಒಂದೇ ಇಲ್ಲಿ, ಎಲ್ಲರೂ ಒಂದೇ ಇಲ್ಲಿ, ಏನೂ ಡಿಫ್ರೆಂಟ್ ಇಲ್ಲ. ನಿಮ್ಮ ಥಿಂಕಿಂಗ್ ಡಿಫ್ರೆಂಟ್ ಇದೆ, ಸೊ ಅದಕ್ಕೆ ಅವ್ರು ಡಿಫ್ರೆಂಟಾಗಿ ಆಡ್ತಾರೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಯೋಚನೆ ಮಾಡಿ. ಅವರು ಕೂಡ ಲೈಕ್ ನೀವು ಯಾವ ರೀತಿ ಯೋಚನೆ ಮಾಡ್ತಿರ್ತೀರೋ ಅದನ್ನ ರಿಫ್ಲೆಕ್ಟ್ ಮಾಡ್ತಾರೆ. ಸೀರಿಯಸ್ಲಿ ನಾನು ತಮಾಷೆ ಮಾಡ್ತಿಲ್ಲ, ಸುಮ್ಮನೆ ಬಂದೇನೋ ಹೇಳ್ತಿಲ್ಲ. ಎಲ್ಲರೂ ನಿಮ್ಮ ರಿಫ್ಲೆಕ್ಷನ್ ಅಷ್ಟೇ ಆ್ಯಂಡ್ ರಿಫ್ಲೆಕ್ಟ್ ಮಾಡ್ತಾರೆ, ಅದನ್ನಂತೂ ಖಂಡಿತ ಮಾಡ್ತಾರೆ. ನೀವು ಅವ್ರ ಬಗ್ಗೆ ಏನೇ ಥಾಟ್ಸ್ ಇಟ್ಕೊಳ್ಳಿ, ಅದು ಜಸ್ಟ್ ನೀವು ನೋಡ್ತಾ ಇರ್ತೀರಾ, ಜಸ್ಟ್ ನೀವು ನೋಡ್ತಿರ್ತೀರಾ ನಿಮ್ಮ ರಿಯಾಲಿಟಿಲಿ. ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ. ನಿಮ್ಮ ಮೈಂಡಿಗೆ ಸೀರಿಯಸ್ಲಿ ಯಾವುದು ಪಾಸಿಟಿವ್ ಥಾಟ್ಸ್, ಯಾವುದು ನೆಗೆಟಿವ್ ಥಾಟ್ಸ್ ಗೊತ್ತಿಲ್ಲ. ನೀವು ಒಂದು ಪರ್ಸನ್ ಬಗ್ಗೆ ಲೈಕ್ ಇವ್ರು ನನ್ನ ಇಷ್ಟಪಡಲ್ಲ, ಇವ್ರು ನನಗೆ ಅಂದರೆ ಇಷ್ಟ, ಇವ್ರಿಗೆ ನಾನು ಅಂದರೆ ಇಷ್ಟ ಇಲ್ಲ, ಇವ್ರು ನನಗೆ ಲೈಕ್ ಇವ್ರಿಗೆ ನಾನು ಬೇಕಂತ ಅನಿಸಲ್ಲ, ಇವ್ರಿಗೆ ನನಗಿಂತ ಬೇರೆ ಯಾರು ತುಂಬ ಇಂಪಾರ್ಟೆಂಟ್ ಅಂತ ನೀವು ಯೋಚನೆ ಮಾಡಿ ಆ ಪರ್ಸನ್ನು ಕೂಡ ನಿಮಗೆ ರಿಫ್ಲೆಕ್ಟ್ ಮಾಡ್ತಾರೆ ಅದನ್ನು. ಬಟ್ ನಿಮ್ಮ ಮೈಂಡಿಗೆ ಸೀರಿಯಸ್ಲಿ ನೆಗೆಟಿವ್ ಥಾಟ್ಸ್, ಪಾಸಿಟಿವ್ ಥಾಟ್ಸ್ ಅಂತ ಡಿಫ್ರೆನ್ಸ್ ಗೊತ್ತಿಲ್ಲ. ನೀವು ಏನು ಥಿಂಕ್ ಮಾಡ್ತೀರಾ ಅದನ್ನಷ್ಟೇ ಸತ್ಯ ಮಾಡಿಕೊಡುತ್ತೆ ನಿಮ್ಮ ಮೈಂಡ್. ನೀವು ಏನೇ ಥಿಂಕ್ ಮಾಡಿ, ಓಕೆ ಇವ್ರು ಈ ಥರ ಥಿಂಕ್ ಮಾಡ್ತಿದ್ದಾರೆ, ಈ ರಿಯಾಲಿಟಿ ನಾನು ಪ್ರೊವೈಡ್ ಮಾಡಬೇಕು ಆ್ಯಂಡ್ ಎಸ್ ಇದನ್ನು ನಾನು ಪ್ರೊವೈಡ್ ಮಾಡ್ತೀನಿ, ಎಸ್ ನಿಮ್ಮ ಕಣ್ಮುಂದೆ ಕಾಣಿಸುತ್ತೆ ಅಷ್ಟೇ. ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ. ಸೀರಿಯಸ್ಲಿ ಎಲ್ಲರೂ ನಿಮ್ಮ ಥಾಟ್ಸ್ ರಿಫ್ಲೆಕ್ಷನ್ ಅಷ್ಟೇ. ಯಾರೋ ಒಂದು ಪರ್ಸನ್ ಇವತ್ತು ನಿಮ್ಮ ಮುಂದೆ ಯಾವುದೇ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂತಂದರೆ ನೀವು ಆ ರೀತಿ ಥಿಂಕ್ ಮಾಡಿರ್ತೀರ, ಅದಕ್ಕೆ ಆ ರೀತಿ ಬಿಹೇವ್ ಮಾಡ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಆ ಬಿಹೇವಿಯರ್ನ ನಾನು ಚೇಂಜ್ ಮಾಡ್ತೀನಿ ಇವರಿಂದ ಅಂತ ಅಂದರೆ ನೀವು ಫಸ್ಟ್ ನೀವು ಅವ್ರಿಗೆ ಲೈಕ್ ಅವರು ಏನಂತ ನೀವು ಯೋಚನೆ ಮಾಡ್ತಿರ್ತೀರಲ್ಲ ಅದನ್ನು ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಬೇಕು. ಅದನ್ನು ಎಲಿಮಿನೇಟ್ ಮಾಡಾದಾಗ ಮಾತ್ರ ನೀವು ಒಂದು ಹೊಸ ಪರ್ಸನ್ನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆ್ಯಂಡ್ ಹೊಸ ಸ್ಟೋರಿನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಹೊಸ ಸ್ಟೋರಿ ಕ್ರಿಯೇಟ್ ಮಾಡಿ ಸ್ಟಿಕ್ ಆನ್ ಆಗಿ ಸಾಧ್ಯ. ಇಲ್ಲ ಅಂತ ಅಂದರೆ ಲಿಟ್ರಲಿ ಹೆಂಗೆ ಅಂದರೆ ಈ ಹಳೇದನ್ನೆಲ್ಲ ನೆನ್ಪಿಟ್ಕೊತೀನಿ ನಾನು, ಬಟ್ ಸ್ಟಿಲ್ ಹೊಸದನ್ನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂದರೆ ಸೀರಿಯಸ್ಲಿ ಆಗಲ್ಲ. ಹಳೇದನ್ನೆಲ್ಲ ನೆನ್ಪಿಟ್ಕೊಂಡು ಹೊಸದು ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ. ನೀವು ಎಷ್ಟು ಐಡೆಂಟಿಟಿ ಕೊಡ್ತೀರಾ ಒಂದು ಪರ್ಸನ್ಗೆ ಒಂದೇ ಐಡೆಂಟಿಟಿ ಕೊಡಿ. ಒಂದು ಪರ್ಸನಿಗೆ 1000 ಐಡೆಂಟಿಟಿ ಕೊಟ್ಟರೆ ಅವರು 1000 ಥರನೇ ಬಿಹೇವ್ ಮಾಡ್ತಾರೆ. ಲೈಕ್ ಈಗ ಈ ಮೂಮೆಂಟಲ್ಲಿ ಹೇಳ್ತೀರಾ ಈ ಪರ್ಸನಿಗೆ ನಾನು ತುಂಬ ಇಷ್ಟ, ನನಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ ಅಂತ ಒಂದು ನಿಮಿಷಕ್ಕೆ ಹೇಳ್ತೀರಾ, ಇನ್ನೊಂದು ನಿಮಿಷಕ್ಕೆ ಇವ್ರಿಗೆ ನಾನು ಬೇಡ, ಇವ್ರು ನಾನು ಬಿಟ್ಟು ಹೋಗ್ತಾರೆ ಅಂತ ಹೇಳ್ತೀರಾ. ಸೊ ನೀವೇ ಎರಡು ಹೇಳ್ತಿರ್ಬೇಕಾದ್ರೆ ಅಫ್ಕೋರ್ಸ್ ಆ ಪರ್ಸನಿಗೆ ಬೇರೆ ಚಾಯ್ಸ್ ಇಲ್ಲ. ನೀವೇನು ಹೇಳ್ತೀರಾ, ನೀವೇನು ಥಿಂಕ್ ಮಾಡ್ತೀರಾ, ನೀವೇನು ನಂಬ್ತೀರಾ ಅದನ್ನು ಅವ್ರು ನಿಮ್ಮ ರಿಯಾಲಿಟಿಯಲ್ಲಿ ರಿಫ್ಲೆಕ್ಟ್ ಮಾಡಲೇಬೇಕು. ಸೊ ನೀವೇನು ಥಿಂಕ್ ಮಾಡ್ತೀರಾ, ಏನು ನಂಬ್ತೀರಾ ಅದನ್ನು ನೀವು ಬೇಕು ಅಂದರೂ ಬೇಡ ಅಂದರೂ ನಿಮ್ಮ ರಿಯಾಲಿಟಿಯಲ್ಲಿ ಅವ್ರು ರಿಫ್ಲೆಕ್ಟ್ ಮಾಡೇ ಮಾಡ್ತಾರೆ. ಸೀರಿಯಸ್ಲಿ ಅರ್ಥ ಆಯ್ತಾ? ಸೊ ದಯವಿಟ್ಟು ನಿಮ್ಮ ಥಾಟ್ಸ್ನ ಚೇಂಜ್ ಮಾಡಿ. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಲ್ಲ, ಕಂಪ್ಲೀಟ್ಲಿ ಒಂದು ಹೊಸ ಪರ್ಸನ್ನ ಕ್ರಿಯೇಟ್ ಮಾಡಿ. ಇವೊಂದು ಅವರು ಹೊಸ ಪರ್ಸನ್ ಆಗಿಲ್ಲ ಅಂದರು, ಸ್ಟಿಲ್ ಹಳೆ ವ್ಯಕ್ತಿ ಆಗಿದ್ರು ಕೂಡ ಅವರನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅವ್ರು ನಿಮ್ಗೆ ಏನೇ ಮಾಡಿರಲಿ, ಏನೇ ಹೇಳಿರಲಿ, ಏನೇ ಬಿಹೇವ್ ಮಾಡಿರಲಿ ಆಯಿತಾ, ಹೆಂಗೆ ನಿಮ್ಮ ಜೊತೆ ಲೈಕ್ ರ್ಯಾಶ್ ಆಗಬೇಕಿದ್ರು ನಡ್ಕೊಂಡಿರಲಿ, ಜಸ್ಟ್ ಮರ್ತ್ಬಿಡಿ. ಐ ನೋ ಇಷ್ಟು ಸಿಂಪಲ್ ಅಲ್ಲ, ಮರ್ತ್ಬಿಡಿ ಅಂತ ಹೇಳುವಷ್ಟು ಸಿಂಪಲ್ ಅಲ್ಲ, ಬಟ್ ಡೈಲಿ ನಿಮ್ಮನ್ನ ನೀವು ಪ್ರೋಗ್ರಾಮ್ ಮಾಡ್ಕೊಂಬಂದ್ರೆ ಅದು ಸಾಧ್ಯ ನಿಮಗೆ. ಹೇಗಂದ್ರೆ ಪ್ರತಿ ಸತಿನೂ ನನಗೆ ಈ ಪರ್ಸನ್ ಹಿಂಗೆ ಮಾಡಿದ್ರು ಅಂತ ನೆನ್ಪು ಬಂದಾಗೆಲ್ಲ ಓಕೆ ನಾನು ಇವಾಗ ಹಿಂಗೆ ಥಿಂಕ್ ಮಾಡಿದ್ದು, ಅದಕ್ಕೆ ಪಾಪ ಇವ್ರು ಈ ಥರ ಮಾಡಿದ್ರು, ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳ್ಕೊಂಡು. ಆ್ಯಂಡ್ ಇನ್ನೊಂದು ವಿಷಯ, ಸೊ ಓಕೆ ಇವ್ರದ್ದೇನು ತಪ್ಪಿಲ್ಲ, ಬಟ್ ನಾನು ಹಂಗೆ ಥಿಂಕ್ ಮಾಡಿದ್ದೆ, ನನ್ನ ತಪ್ಪು ನನಗೆ ಬ್ಲೇಮ್ ಮಾಡ್ಕೊಬೇಕಂತ ಮತ್ತು ನಿಮಗೆ ಬ್ಲೇಮ್ ಮಾಡ್ಕೊಳೋದಲ್ಲ ಕೂತ್ಕೊಂಡು. ನಿಮಗೆ ಅವಾಗ ಈ ಥಿಂಗೇ ಗೊತ್ತಿರಲಿಲ್ಲ, ಲೈಕ್ ಏನಂದ್ರೆ ಅಂದರೆ ನನ್ನ ಥಾಟ್ಸ್ ನಿಜ ಆಗುತ್ತೆ ಅಂತ, ಅದಕ್ಕೆ ನೀವು ಅವಾಗ ಥಿಂಕ್ ಮಾಡಿದ್ದೀರಾ. ಸೊ ಇವಾಗ ಥಾಟ್ಸ್ ನಿಜ ಆಗಿದೆ, ಎಲ್ಲಿ ತಪ್ಪು ನಿಮ್ಮದು ಇಲ್ಲ ಅವ್ರದ್ದು ಇಲ್ಲ. ಸೊ ಜಸ್ಟ್ ಡೋಂಟ್ ಬ್ಲೇಮ್, ನಿಮ್ಮನ್ನು ಬ್ಲೇಮ್ ಮಾಡಬೇಡಿ, ಅವ್ರನ್ನೂ ಬ್ಲೇಮ್ ಮಾಡಬೇಡಿ. ಜಸ್ಟ್ ಓಕೆ ಇದಲ್ಲ ಇವರು, ನಾನು ಇವಾಗ ಒಂದು ಸ್ಟೋರಿ ಹೇಳ್ತಿದ್ದೀನಲ್ಲ, ಇದು ಇವರು ನನಗೆ ತುಂಬ ಚೆನ್ನಾಗಿದ್ದಾರೆ, ಚೆನ್ನಾಗಿ ನೋಡ್ಕೊತಾರೆ, ನನ್ನ ತುಂಬ ಇಷ್ಟಪಡ್ತಾರೆ, ನಾನಂದರೆ ಇವ್ರಿಗೆ ತುಂಬ ಕೇರ್, ನನಗೋಸ್ಕರ ಇವ್ರು ಏನು ಬೇಕಿದ್ರು ಮಾಡ್ತಾರೆ, ನನ್ನ ಜೊತೆ ಮಾತಾಡೋದಂದರೆ ಇವ್ರಿಗೆ ಇಷ್ಟ, ನನ್ನ ಜೊತೆ ಇರೋದಂದರೆ ಇಷ್ಟ. ಈ ರೀತಿಯಾಗಿ ಅಫರ್ಮೇಷನ್ಸ್ನ ನಿಮಗೆ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಅಫ್ಕೋರ್ಸ್ ಅವರು ಕೂಡ ಅದೇ ರೀತಿ ನಿಮ್ಮ ಮುಂದೆ ಬದಲಾಗ್ತಾರೆ. ಅರ್ಥ ಆಯ್ತಾ? ಆ್ಯಂಡ್ ಇದು ನಿಮ್ಮ ರಿಯಾಲಿಟಿ. ಆ್ಯಂಡ್ ಸೀರಿಯಸ್ಲಿ ನಿಮಗೆ ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತ ಅಂದರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಅನಿಸ್ತಿಲ್ಲ, ನನಗೆ ಆ ಥರ ಅನಿಸ್ತಿಲ್ಲ ಅಂತ ಅಂದರೆ ಬಿಟ್ಬಿಡಿ. ಬಟ್ ಸೀರಿಯಸ್ಲಿ ಒಂದು ಪ್ರಾಬ್ಲಮ್ ಏನಾಗಿರುತ್ತೆ ಅಂದರೆ, ನಿಮಗೆ ಯಾಕೆ ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತ ಅನಿಸ್ತಿರಲ್ಲ ಅಂದರೆ ಒಂದು ಪ್ರಾಬ್ಲಮ್ ಬಂದುಬಿಟ್ಟು ಸೀರಿಯಸ್ಲಿ ಇದೇ ಆಗಿರುತ್ತೆ. ಯಾಕೆಂದರೆ ನಿಮಗೆ ಅವ್ರನ್ನ ಫರ್ಗಿವ್ ಮಾಡೋಕ್ಕೆ ಇಷ್ಟ ಇರಲ್ಲ. ಲೈಕ್ ಅವರು ಏನು ಮಾಡಿದಾರೋ ಅದನ್ನು ನೀವು ಮರೆಯೋಕ್ಕೆ ರೆಡಿ ಇರಲ್ಲ. ನೀವು ಅಂದರೆ ಅವ್ರಿಗೆ ಓಲ್ಡ್ ಸ್ಟೋರಿನ ಮರೆಯೋದಕ್ಕೆ ರೆಡಿನೇ ಇರಲ್ಲ. ಇದೇ ಒಂದು ರೀಸನ್ ಆಗಿರುತ್ತೆ ಯಾಕೆ ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಲಾ ಬೇಡ ಅಂತ ಅನ್ನೋದಕ್ಕೆ. ಬಟ್ ಸೀರಿಯಸ್ಲಿ ಇನ್ನೊಂದು ರೀಸನ್ ಏನಂತ ಅಂದರೆ, ನಿಮ್ಗೆ ಯಾವಾಗ ನಿಮ್ಮ ಮೇಲೆ ಒಂದು ಸೆಲ್ಫ್ ಕಾನ್ಸೆಪ್ಟ್ ಆಗಿರ್ಬೋದು, ನಿಮ್ಮ ವರ್ತ್ ಏನಂತ ಗೊತ್ತಾಗುತ್ತೆ. ಯಾಕೆ ಸೀರಿಯಸ್ಲಿ ನಿಮಗೆ
ಬೇಡ ಅಂತ ಅನ್ಸುತ್ತೆ ಒಂದು ಪರ್ಸನ್, ಓಕೆ. ಬಟ್ ಆಮೇಲೂ ನಿಮಗೆ ಅವ್ರು ಬೇಕಂತ ಅನ್ಸಿದ್ರೆ ಯು ಕ್ಯಾನ್ ಸ್ಟಿಲ್ ಮ್ಯಾನಿಫೆಸ್ಟ್. ಅಂದರೆ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಾದಾಗಲೂ ಯಾವಾಗಲೂ ಅವರೇ ನಿಮಗೆ ಬೇಕಂತ ಅನಿಸ್ತಾರೆ ಅಂದರೆ ಯು ಕ್ಯಾನ್ ಸ್ಟಿಲ್ ಮ್ಯಾನಿಫೆಸ್ಟ್ ಇಟ್, ಆಯಿತಾ. ಬಟ್ ಸೀರಿಯಸ್ಲಿ ಇದೇ 2 ರೀಸನ್ಸ್ ಆಗಿರುತ್ತೆ. ಒಂದು ರೀಸನ್ ಬಂದುಬಿಟ್ಟು, ಸೊ ನೀವು ಹಳೆ ಸ್ಟೋರಿನ ಮರೆಯೋಕೆ ರೆಡಿ ಆಗಿರಲ್ಲ, ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡಬೇಕಂತ ಅನಿಸ್ತಿರಲ್ಲ. ಆ್ಯಂಡ್ ಇನ್ನೊಂದು ರೀಸನ್ ಬಂದುಬಿಟ್ಟು, ನಿಮಗೆ ಲೈಕ್ ನೀವೇ ಪ್ರಯಾರಿಟಿ ಆಗಿರ್ತೀರ. ಲೈಕ್ ನಿಮ್ಗೆ ಲೈಕ್ ನಿಮಗೆ ಗೊತ್ತಿರುತ್ತೆ ನಿಮ್ಮ ವರ್ತ್ ಏನು, ನೀವೇನು, ಲೈಕ್ ನೀವೇನು ಡಿಸರ್ವ್ ಮಾಡ್ತೀರಾ ಅಂತ ನಿಮ್ಗೆ ಸೀರಿಯಸ್ಲಿ ಗೊತ್ತಿರುತ್ತೆ. ಅದಕ್ಕೆ ಇನ್ನೊಂದು ರೀಸನ್ ನಿಮಗೆ SP ನ ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕೆ ಇಷ್ಟ ಇರಲ್ಲ. ಸೊ ಇದೆಲ್ಲರಲ್ಲಿ ಐ ಥಿಂಕ್ ತುಂಬ ಜನರಿಗೆ ಫಸ್ಟಿಂದೇ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅಕಸ್ಮಾತ್ ಫಸ್ಟಿಂದು ನಾನು ಮಾಡ್ತಿದ್ದೀನಿ, ನಾನು ಅವ್ರ ಬಗ್ಗೆ ಏನು ನೆನ್ಪಿಟ್ಕೊಂಡಿಲ್ಲ, ಎಲ್ಲ ಮರ್ತಿದ್ದೀನಿ, ನಾನು ಅವ್ರನ್ನ ಫರ್ಗಿವ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕೆ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಅಂತ ಅನಿಸಿದ್ರೆ ನೀವು ಡಿಸರ್ವ್ ಬೆಟರ್ ಅಂತ. ಐ ಮೀನ್ ಜಸ್ಟ್ ಹಾಗಂತ ಅವ್ರು ಚೆನ್ನಾಗಿಲ್ಲ, ಅವ್ರು ಬೆಟರ್ ಅಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನಿಮಗೆ ಗೊತ್ತು ನೀವು ಯಾಕೆ ಯಾರನ್ನೋ ಚೇಸ್ ಮಾಡಬೇಕು, ನೀವು ಯಾಕೆ ಯಾರೋ ಹಿಂದೆ ಹೋಗಬೇಕು, ಲೈಕ್ ನಿಮ್ಮ ವರ್ತ್ ಏನಂತ ನಿಮಗೆ ಗೊತ್ತಿದೆ. ನೀವೇನಕ್ಕೆ ಯಾರಿಂದನೂ ಹೋಗಿ ಸರ್ಕಸ್ ಮಾಡಬೇಕು, ಯಾರಿಂದನೂ ಸುತ್ತಾಡಬೇಕು, ಯಾರಿಗೂ ಟೈಮ್ ಕೊಡಬೇಕು. ನಿಮ್ಮ ಟೈಮ್ ಪ್ರೀಷಿಯಸ್, ನೀವು ಪ್ರೀಷಿಯಸ್, ಈ ರೀತಿ ನಿಮಗೆ ಗೊತ್ತಿರುತ್ತೆ. ಅದು ರೀಸನ್ ಆಗಿರುತ್ತೆ. ನೆಕ್ಸ್ಟ್ ಯಾಕೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳೋದು ಬೇಡ ಅನ್ನೋದಕ್ಕೆ. ಇದೆರಡರಲ್ಲಿ ಯಾವುದು ರೀಸನ್ ನಿಮ್ಮದು ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ಐ ಥಿಂಕ್ ಲಾಂಗ್ ಆಗಿದೆ ಅಂತ ಅನ್ಕೊತೀನಿ. ನಾನು ಎಷ್ಟು ನಿಮಿಷ ಮುಂಚೆ ಕೂತಿದ್ನೋ ಗೊತ್ತಿಲ್ಲ ನನಗೆ. ಸೀರಿಯಸ್ಲಿ ಸ್ವಲ್ಪ ಅನ್ಕೊಂಡಿರ್ತೀನಿ, ಇಷ್ಟು ಉದ್ದ ಹೋಗಿರುತ್ತೆ. ಬಟ್ ಸೀರಿಯಸ್ಲಿ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೆಲ್ಪ್ ಆಗಿದೆ ಅಂತ. ಆ್ಯಂಡ್ ನನಗೆ ಅನಿಸ್ತಿತ್ತು ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಈ ಟೈಮಲ್ಲಿ ಐ ಥಿಂಕ್ ಕಲೆಕ್ಟಿವ್ ಆಗಿ ಈ ವಿಡಿಯೋ ಬೇಕಂತ ಅನಿಸ್ತಿತ್ತು, ಅದಕ್ಕೋಸ್ಕರ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಸಪ್ಲಿಮೆಂಟ್ ಚಾನಲ್ಸ್ ಇದೆ, ಗ್ಲೋಬ್ ಸಪ್ಲಿಮೆಂಟ್ಸ್ ಮತ್ತು ಗ್ಲೋಬ್ ಆರ್ಚಸ್ ಅಂತ, ಹೋಗಿ ಇಂಟ್ರೆಸ್ಟ್ ಇದೆ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.